Hi beautiful divine soul, welcome to Silver Line. ಇವತ್ತು ಪಿಕ್ಕೆ ಫೈಲ್ ರೀಡಿಂಗ್ ಇದೆ. ಇದು ಟೈಮ್ಲೆಸ್ ರೀಡಿಂಗ್. ಇದು ಜನರಲ್ ರೀಡಿಂಗ್ ಆಸ್ ಗೈಡೆನ್ಸ್ ಆಗಿ ತಕೊಳ್ಳಿ. ಎಲ್ರಿಗೂ ರೆಸನೇಟ್ ಆಗ್ಬೇಕಂತಿಲ್ಲ. ಇದರಲ್ಲಿ ಒಂದು ಫೈಲ್ ಮಾತ್ರ ನೀವು ಸೆಲೆಕ್ಟ್ ಮಾಡಬೇಕಾಗ್ತದೆ. ಇದೇನಂತ ಹೇಳಿದ್ರೆ ಸೆಕೆಂಡ್ ಚಾನ್ಸ್. ನಿಮ್ಗೆ ದೇವರು ಅಂದ್ರೆ ನೀವು ಒಂದ್ಸಲ ನೀವು ಆ ಚಾನ್ಸ್ ಮಿಸ್ ಮಾಡಿರ್ಬೋದು, ಅಥವಾ ಒಂದ್ಸಲ ನಿಮ್ಮ ಜೀವನದಲ್ಲಿ ತಪ್ಪು ಮಾಡಿರ್ಬೋದು. ಇದೊಂಥರ ರೀಬರ್ತ್ ಅಥವಾ ರಿನ್ಯೂವಲ್ ಎನರ್ಜಿ ಅಂತ ಹೇಳ್ತಾರೆ. ಇದು ಫೈಲ್ ನಂಬರ್ 1 ಕಲರ್. ಇಲ್ಲಿ ನಿಮ್ಗೆ ರೀಡಿಂಗ್ ಎಂಡ್ ಅಲ್ಲಿ ಎಸ್ ಆರ್ ನೋ ರೀಡಿಂಗ್ ಇದೆ. ಪೆಂಡುಲಮ್ ಇದರಲ್ಲೇ ಮಾಡ್ತೇನೆ. ಇದು ಫೈಲ್ ನಂಬರ್ 1. ಇದು ಫೈಲ್ ನಂಬರ್ 2 ಕ್ಲಿಯರ್ ಕ್ವಾರ್ಟರ್ಸ್. ಇದು ರೋಸ್ ಕ್ವಾರ್ಟರ್ಸ್. ಫೈಲ್ ನಂಬರ್ 3. ಸಬ್ಸ್ಕ್ರೈಬರ್ ಲೈಕ್ ಮಾಡಿದವರಿಗೆ ಸ್ಪೆಷಲ್ ಥ್ಯಾಂಕ್ ಯು. 1 2 3. ಸ್ಟೋನ್ ಅಥವಾ ಕಾರ್ಡಿಂದ ಚಾಯ್ಸ್ ಮಾಡ್ಬೋದು ನಿಮ್ಗೆ. ಇದೊಂಥರ ನಿಮ್ ಲೈಫಲ್ಲಿ ಒಂಥರ ಯೂನಿವರ್ಸ್ ನಿಮ್ಗೆ ಸೆಕೆಂಡ್ ಚಾನ್ಸ್ ಕೊಡ್ತಿದ್ದಾರೆ. ಟೈಮ್ ಸ್ಟಾಂಪ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೇನೆ. ಒಂಥರ ಮೇಜರ್ ಚೇಂಜಸ್ ಅಂತಲೇ ಹೇಳ್ಬೋದು ನಿಮ್ ಜೀವನದಲ್ಲಿ. ಜನರಲ್ ರೀಡಿಂಗ್ ಆಸ್ ಎ ಗೈಡೆನ್ಸ್ ಆಗಿ ತಕೊಳ್ಳಿ. 3 ಕಾರ್ಡ್ ತೆಗಿತಿದ್ದೇನೆ. ಸೆಕೆಂಡ್ ಚಾನ್ಸ್ 1 2 3. ಬಾಟಮ್ ಆಫ್ ದ ಡೆಕ್ ದ ಲವರ್ಸ್. ರಾಧಾಕೃಷ್ಣ ಶಿವಶಕ್ತಿ ಎನರ್ಜಿ. ಕಾರ್ಡ್ ತೆಗಿತೇನೆ. ಫೈಲ್ ನಂಬರ್ 1 ಸೆಲೆಕ್ಟ್ ಮಾಡಿದವರಿಗೆ ಹೈ ಪ್ರಿಸ್ಟೆಸ್ ಅಥವಾ ಈ ಸ್ಟೋನಿಂದಲೂ ಸೆಲೆಕ್ಟ್ ಮಾಡ್ಬೋದು, ಕಾರ್ಡಿಂದಲೂ ಸೆಲೆಕ್ಟ್ ಮಾಡ್ಬೋದು. ಫೈಲ್ ನಂಬರ್ 2 ಸೆಲೆಕ್ಟ್ ಮಾಡಿದವರಿಗೆ ಸ್ಟ್ರೆಂತ್ ಅಥವಾ ಕ್ಲಿಯರ್ ಕ್ವಾರ್ಟರ್ಸ್. ಫೈಲ್ ನಂಬರ್ 3 ಸೆಲೆಕ್ಟ್ ಮಾಡಿದವರಿಗೆ ವೀಲ್ ಆಫ್ ಫಾರ್ಚೂನ್ ಅಥವಾ ಈ ರೋಸ್ ಕ್ವಾರ್ಟರ್ಸ್. One, 2, 3. ಇದು ನಿಮ್ಗೆ ಸೆಕೆಂಡ್ ಚಾನ್ಸ್ ಕೊಡ್ತಿದ್ದಾರೆ ಯೂನಿವರ್ಸ್. ರೀಡಿಂಗ್ ಸ್ಟಾರ್ಟ್ ಮಾಡ್ತಿದ್ದೇನೆ. ವೆಲ್ಕಮ್ ಟು ಫೈಲ್ ನಂಬರ್ 1. ಯಾರಿ ಹೈ ಪ್ರಿಸ್ಟೆಸ್ ಚಾಯ್ಸ್ ಮಾಡಿದ್ದೀರಾ, ನಿಮ್ಗೆ ಸೆಕೆಂಡ್ ಚಾನ್ಸ್ ಅಥವಾ ಈ ಅಮಿಥಿಸ್ಟ್, ನಿಮ್ಗೆ ಸೆಕೆಂಡ್ ಚಾನ್ಸ್ ಏನ್ ಬರ್ತಾ ಇದೆ ಅಂತ ಹೇಳಿ ನೋಡುವ ಯೂನಿವರ್ಸ್ ಕಡೆಯಿಂದ. ನಿಮ್ಗೆ ಯೂನಿವರ್ಸ್ ಗೈಡೆನ್ಸ್ ತೆಗಿತಿದ್ದೇನೆ ಇಲ್ಲಿ. ಈಗ ನಿಮ್ಮ ಎನರ್ಜಿ ತೆಗಿತಿದೆ, ನೀವು ಹೇಗೆ ಯಾವ ಎನರ್ಜಿಯಲ್ಲಿ ಇದ್ದೀರಿ ಅಂತ ಹೇಳಿ. ಈ ಫೈಲ್ ಸೆಲೆಕ್ಟ್ ಮಾಡಿದವರು ಸೆಕೆಂಡ್ ಚಾನ್ಸ್ ಏನಂತ ಹೇಳಿದ್ರೆ, ನಿಮ್ಗೊಂದು ಯಾವುದೋ ಒಂದು ಮಿಸ್ಟ್ರಿ ರಿವೀಲ್ ಆಗ್ತದೆ. ಇದೊಂಥರ ತುಂಬಾ ಹಿಡನ್ ಮಿಸ್ಟ್ರಿ, ತುಂಬಾ ಅಂದ್ರೆ ಬಚ್ಚಿಟ್ಟ ರಹಸ್ಯ, ತುಂಬಾ ಸೀಕ್ರೆಟ್. ಅಂದ್ರೆ ಇದೊಂಥರ ಅನ್ನೋನ್ ಅಂತ ಹೇಳ್ತಾರೆ. ಅಂದ್ರೆ ನೀವು ಇದನ್ನು ಈ ಸೀಕ್ರೆಟ್ ರಿವೀಲ್ ಆದಾಗ ನೀವು ನಂಬಿದ್ರು ನಂಬೋದು, ಅಂದ್ರೆ ನಿಮ್ಗೊಂಥರ ನಂಬಲಿಕ್ಕೆ ಆಗುದಿಲ್ಲ ಅಂತ ಒಂದು ಸೀಕ್ರೆಟ್ ಇರ್ಬೋದು ನಿಮ್ ಜೀವನದ ಬಗ್ಗೆ, ಅಥವಾ ಇನ್ನೊಬ್ಬ ವ್ಯಕ್ತಿ ಬಗ್ಗೆ ಇರ್ಬೋದು. ಈ ಸೀಕ್ರೆಟ್ ಏನೋ ಒಂದು ನಿಮ್ಗೆ ಒಂದು ಸೀಕ್ರೆಟ್ ರಿವೀಲ್ ಆಗ್ತದೆ. ಇನ್ ಕೆಲವ್ರಿಗೆ ಹೇಗಂತ ಹೇಳಿದ್ರೆ, ನಿಮ್ದೊಂದು ಥರ್ಡ್ ಐ ಓಪನಿಂಗ್ ಆಗ್ತಾ ಇದೆ ಇಲ್ಲಿ. ಥರ್ಡ್ ಐ ಅಂತ ಹೇಳಿದ್ರೆ ನಿಮ್ಗೆ ಮುಂದೆ ಆಗೋದು ಈಗಲೇ ಗೊತ್ತಾಗ್ತಿರ್ಬೋದು. ಅಂದ್ರೆ ಏನೋ ಒಂದು ನಿಮ್ಗೆ ಇಂಟ್ಯೂಷನ್ ಪವರ್ ಸ್ಟ್ರಾಂಗ್ ಆಗ್ಬೋದು ತುಂಬಾನೇ. ಇನ್ ಕೆಲವರು ಇಲ್ಲಿ ಟೀಚರ್ಸ್ ಇದ್ದಾರೆ, ಮಾಸ್ಟರ್ಸ್ ಇದ್ದಾರೆ, ಅಂದ್ರೆ ನೀವು ಮಾಸ್ಟರ್ ಸೋಲ್ಸ್. ನಿಮ್ಗೆ ಇಲ್ಲೂ 11 ನಂಬರ್ ಸೆಕೆಂಡ್ ಕಾರ್ಡ್ ಬಂದಿದೆ. 11 ನಂಬರ್ ನಿಮ್ಗೆ 11 1 1 2 3 4 ಹಾಗೆ 369 ನಂಬರ್ 10 ನಂಬರ್ ಎಲ್ಲ ಕಾಣಿಸ್ತಿರ್ಬೋದು. ಯಾರಿಗೆಲ್ಲ 1 1 2 2 3 ತುಂಬಾ ಕಾಣಿಸ್ತಿದೆಯಾ ನಿಮ್ಗೆ ಎಲ್ಲಾ ಕಡೆ.
ಇದು ಟೈಮಲ್ಲಿ ಇರ್ಬೋದು, ಅಥವಾ ಬಿಲ್ ಇರ್ಬೋದು, ಗಾಡಿ ನಂಬರ್ ಇರ್ಬೋದು, ಯಾವ್ದ್ರಲ್ಲಿ ಬೇಕಾದ್ರೂ ಇದ್ದಿರ್ಬೋದು. ನೀವೊಂಥರ ಮಾಸ್ಟರ್ ಸೋಲ್ಸ್. ಅಂದ್ರೆ ನೀವು ತುಂಬಾ ಸಲ ಈ ಭೂಮಿ ಮೇಲೆ ಬಂದು ಹೋಗಿದ್ದೀರಿ. ನೀವು ಇದೇ ತರ ನೀವು ನಿಮ್ಮ ಸೋಲ್ ಪರ್ಪಸ್ ಮಾಡಿ ಹೋಗಿದ್ದೀರಿ. ಅಂದ್ರೆ ನೀವು ಇನ್ನೊಬ್ಬರಿಗೆ ಟೀಚ್ ಮಾಡೋದು, ಇನ್ನೊಬ್ಬರನ್ನು ಜೀವನದಲ್ಲಿ ಮೇಲಕ್ಕೆ ಎಬ್ಬಿಸೋದು, ಇನ್ನೊಬ್ಬರಿಗೆ ದಾರಿ ತೋರಿಸೋದು. ನೀವೊಂಥರ ಮಾರ್ಗದರ್ಶಕರು ಕೆಲವರು. ಅಂದ್ರೆ ನೀವು ಯಾವ ಧರ್ಮದವ್ರು ಬೇಕಿದ್ರು ಇರ್ಬೋದು. ಇನ್ನೊಬ್ರಿಗೆ ನಿಮ್ಮ ಹತ್ರ ಏನು ನಾಲೆಜ್ ಇದೆಯಾ, ಅಥವಾ ನಿಮ್ಮಲ್ಲಿ ಏನು ಪವರ್ ಇದೆಯಾ, ನಿಮ್ಮಲ್ಲಿ ಏನು ಎನರ್ಜಿ ಇದೆಯಾ, ಅದನ್ನು ನೀವು ಇನ್ನೊಬ್ಬರಿಗೆ ಕೊಟ್ಟು ನೀವು ಮುಂದೆ ನಡೆಸ್ಕೊಂಡು ಹೋಗುವವರು. ಇನ್ನು ಕೆಲವರಿಗೆ ಅಂದ್ರೆ ಇದರಲ್ಲಿ ನಿಮ್ಗೆ ಯೂನಿವರ್ಸ್ ಸೆಕೆಂಡ್ ಚಾನ್ಸ್ ಕೊಡ್ತಿದ್ದಾರೆ. ಅಂದ್ರೆ ಇನ್ನೊಂದ್ಸಲ ನಿಮ್ಮ ಸೋಲ್ ಪರ್ಪಸ್ ನೋಡಿ, ಇನ್ನೊಂದ್ಸಲ ಅಂದ್ರೆ ಹಿಂದಿನ ಜನ್ಮದಲ್ಲೇ ಮಾಡಿ, ಈ ಜನ್ಮದಲ್ಲೂ ಮಾಡಿ. ನೀವೊಂಥರ ಅಂದ್ರೆ ಹೈ ಪ್ರಿಸ್ಟಸ್ ಅಂತ ಹೇಳಿದ್ರೆ ಇದೊಂಥರ ಏನ್ ಹೇಳ್ತಾರೆ, ಒಂಥರ ಶಕ್ತಿ ಎನರ್ಜಿ ಅಂತಲೇ ಹೇಳ್ತಾರೆ. ಇದು ಆದಿಶಕ್ತಿ ಎನರ್ಜಿ. ನೀವು ಅಂದ್ರೆ ತುಂಬಾ ನೀವು ಪವರ್ಫುಲ್ ಎನರ್ಜಿ. ಕೆಲವರಿಗೆ ಇಲ್ಲಿ ಕುಂಡಲಿನಿ ಶಕ್ತಿ ಅವೇಕನಿಂಗ್ ಆಗ್ತಿರ್ಬೋದು. ನೀವು ಕೆಲವರಲ್ಲಿ ಇದು ಸೆಲೆಕ್ಟ್ ಮಾಡಿದವರು ಟ್ವಿನ್ ಫ್ಲೇಮ್ಸ್ ಇದ್ರೂ ಇರ್ಬೋದು ನೀವು, ಅಥವಾ ನೀವು ಸ್ಪಿರಿಚುವಲ್ ಜರ್ನಿಯಲ್ಲಿ ಇರ್ಬೋದು, ಸ್ಟಾರ್ ಸೀಡ್ಸ್ ಇರ್ಬೋದು, ಅರ್ತ್ ಏಂಜಲ್ಸ್ ಇರ್ಬೋದು, ಲೈಟ್ ವರ್ಕರ್ಸ್ ಇರ್ಬೋದು. ಆಲ್ಮೋಸ್ಟ್ ಅಲ್ಲಿ ಇದು ಸೆಲೆಕ್ಟ್ ಮಾಡಿದವರು ನೀವು ಒಂದು 50% ಜನ ಇಲ್ಲಿ ಸ್ಪಿರಿಚುವಲ್ ಜರ್ನಿಯಲ್ಲಿ ಇದ್ದೀರಿ. ನಿಮ್ಗೆ ಗೊತ್ತಿರ್ಬೋದು, ಗೊತ್ತಿಲ್ಲದೆ ಇದ್ದಿರ್ಬೋದು. ಇದೊಂಥರ ಏನ್ ಹೇಳ್ತಾರೆ, ನಿಮ್ಗೆ ಇಲ್ಲಿ ಯೂನಿವರ್ಸ್ ಸೆಕೆಂಡ್ ಚಾನ್ಸ್ ಕೊಡ್ತಿದ್ದಾರೆ. ಅಂದ್ರೆ ಮತ್ತೊಂದ್ಸಲ ಜನರಿಗೆ ಟೀಚ್ ಮಾಡಿ, ಜನರಿಗೆ ದಾರಿ ತೋರಿಸಿ, ಮಾರ್ಗದರ್ಶಕರಾಗಿ. ಅಂದ್ರೆ ನಿಮ್ಗೆ ಏನೋ ಒಂದು ಮಿಸ್ಟ್ರಿ ಬರ್ತದೆ, ಅಥವಾ ನಿಮ್ ಥರ್ಡ್ ಐ ಚಕ್ರ ಓಪನಿಂಗ್ ಆಗ್ತದೆ, ನಿಮ್ ಇಂಟ್ಯೂಷನ್ ಪವರ್ ಸ್ಟ್ರಾಂಗ್ ಆಗ್ಬೋದು, ನೀವು ಇನ್ನೊಬ್ರಿಗೆ ಏನಾದ್ರೂ ಚಾನೆಲಿಂಗ್ ಮೆಸೇಜ್ ಕೊಡ್ಬೋದು. ಇಲ್ಲಿ ತುಂಬಾನೇ ನೀವು ಅಂದ್ರೆ ಟೀಚರ್, ಗುರು ಆಗೋರಿದ್ದೀರಿ. ಈಗ ನಿಮ್ಮ ಎನರ್ಜಿ ತೆಗಿತಾ ಇದ್ದೇನೆ. ಇಲ್ಲಿ ನಿಮ್ಗೆ ಕೆಲವು ಇಲ್ಲಿ ನೆಗೆಟಿವ್ ಎನರ್ಜಿ ಅಟ್ಯಾಕ್ ಆಗಿರ್ಬೋದು. ಕೆಲವರು ಇಲ್ಲಿ ನೆಗೆಟಿವ್ ಎನರ್ಜಿಯನ್ನು ನಿಮ್ಗೆ ರಿಮೂವ್ ಮಾಡಿ, ಇನ್ನೊಬ್ಬರ ನೆಗೆಟಿವ್ ಎನರ್ಜಿ ಸಹ ನೀವು ರಿಮೂವ್ ಮಾಡ್ಬೋದು ಇಲ್ಲಿ. ಅಂದ್ರೆ ಇಲ್ಲಿ ಶಕ್ತಿ ಎನರ್ಜಿ ಇದೆ, ಭದ್ರಕಾಳಿ ಎನರ್ಜಿ. ನೀವು ನೆಗೆಟಿವ್ ಎನರ್ಜಿ ಅಂದ್ರೆ ಕೆಲವು ಬ್ಲ್ಯಾಕ್ ಮ್ಯಾಜಿಕ್ ಅಂತದೆಲ್ಲ ನೀವು ತೆಗಿತಾ ಇದ್ದಿರ್ಬೋದು, ಕಲಿತಿರ್ಬೋದು. ಅಥವಾ ನಿಮ್ಗೇನಾದ್ರೂ ಈಗ ಬ್ಲ್ಯಾಕ್ ಮ್ಯಾಜಿಕ್ ಅಟ್ಯಾಕ್ ಆಗಿರ್ಬೋದು, ಅದನ್ನು ಯೂನಿವರ್ಸ್ ನಿಮ್ಮಿಂದ ರಿಮೂವ್ ಮಾಡ್ತಿದ್ದಾರೆ. ನೆಗೆಟಿವ್ ಎನರ್ಜಿ, ನೆಗೆಟಿವ್ ಕಣ್ಣು. ಈಗ ನಿಮ್ಮ ಎನರ್ಜಿ ಹೇಗಿದೆ ಅಂತ ಹೇಳಿ ನೋಡುವ. ಫೈಲ್ ನಂಬರ್ 1 ಸೆಲೆಕ್ಟ್ ಮಾಡಿದವತ್ತು ಎನರ್ಜಿ, ನೀವು ಯಾವ ಎನರ್ಜಿಯಲ್ಲಿ ಇದ್ದೀರಿ ಅಂತ ಹೇಳಿ. ಈಗ ನೀವು ಕೆಲವರಲ್ಲಿ ಹಾರ್ಟ್ ಬ್ರೇಕ್, ತುಂಬಾ ಮನಸ್ಸಿಗೆ ನೋವು ನಿಮ್ಗೆ. ಕೆಲವರಿಗೆ ಥರ್ಡ್ ಪಾರ್ಟ್ ಇದ್ದಾರೆ ನಿಮ್ ಜೀವನದಲ್ಲಿ, ಇನ್ ಕೆಲವರಿಗೆ ಸಪ್ರೇಷನ್, ಇನ್ ಕೆಲವರಿಗೆ ಅಂದ್ರೆ ನಿಮ್ಗೆ ಬೆನ್ನ ಹಿಂದೆ ಮೋಸ ಮಾಡಿದ್ದಾರೆ. ತುಂಬಾ ನಿಮ್ಮ ಮನಸ್ಸಿಗೆ ನೋವಾಗಿದೆ. ಇಲ್ಲಿ ನಂಬಿಕೆ ದ್ರೋಹ ಮಾಡಿರ್ಬೋದು, ಸ್ಟ್ರೆಂತ್ ಇಲ್ಲ ನಿಮ್ ಲೈಫ್ ಅಲ್ಲಿ. ಅಂದ್ರೆ ನಿಮ್ಮ ಹತ್ರ ಈಗೆಲ್ಲ ಪವರ್ ಇರ್ಬೋದು, ಅಂದ್ರೆ ಹಣ ಇರ್ಬೋದು, ಫೈನಾನ್ಸ್ ಇರ್ಬೋದು, ಅಂದ್ರೆ ಕೆರಿಯರ್ ಇರ್ಬೋದು, ಎಲ್ಲಾನು ಇದ್ದಿರ್ಬೋದು. ಆದ್ರೆ ನೀವೊಂಥರ ನೋಬಲ್ ಪರ್ಸನ್. ಅಂದ್ರೆ ನಿಮ್ಗೆ ಧರ್ಮ ಕರ್ಮದ ಮೇಲೆ ತುಂಬಾನೇ ನಂಬಿಕೆ ಇದ್ದಿರ್ಬೋದು. ಆದ್ರೆ ಈಗ ನೀವು ಅಂದ್ರೆ ಇಲ್ಲಿ ಇದೊಂದು ಕರ್ಮ ಕ್ಲಿಯರ್ ಅಂತಲೇ ಹೇಳ್ತಿರ್ಬೋದು. ಎಲ್ಲ ಕಡೆ ಸೋರ್ಸ್ ಬಂದಿದೆ. ಇನ್ನೊಂಥರ ನಿಮ್ಗೆ ಅಂದ್ರೆ ನೀವೀಗ ಥಿಂಕ್ ಮಾಡ್ತಾ ಇದ್ದೀರಿ ಹೇಗೆ ಮುಂದೆ ಸಾಗ್ಬೇಕು, ಏನ್ ಮಾಡ್ಬೇಕು ಅಂತ ಹೇಳಿ. ಅಂದ್ರೆ ನೀವು ಒಬ್ಬರೇ ಇದ್ದಿರ್ಬೋದು. ಈಗ ನಿಮ್ದು ಡಾರ್ಕ್ ನೈಟ್ ಆಫ್ ದ ಸೋಲ್ ಇರ್ಬೋದು, ಅಥವಾ ನೀವು ಒಬ್ಬರೇ ಕೂತ್ಕೊಂಡು ನಿಮ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದಿರ್ಬೋದು, ಏನ್ ಮಾಡ್ಬೇಕು, ಹೇಗೆ ಮಾಡ್ಬೇಕು ಅಂತೇಳಿ. ತುಂಬಾ ನೋಬಲ್ ಪರ್ಸನ್ ನೀವು ಕೆಲವರು. ಕೆಲವರದ್ದು ಎನರ್ಜಿ ಇದು ಎಲ್ರಿಗಲ್ಲ, ಕೆಲವರಿಗೆ ಈ ಎನರ್ಜಿ ರೆಸೊನೇಟ್ ಆಗ್ಬೋದು. ಇನ್ ಕೆಲವರಿಗೆ ಹೇಗಂತ ಹೇಳಿದ್ರೆ ಇದೊಂಥರ ನಿಮ್ ಜೀವನ ಒಂಥರ, ಇನ್ನು ಕೆಲವರಿಗೆ ಸ್ಪಿರಿಚುವಲ್ ಅವೇಕನಿಂಗ್ ಆಗ್ತಾ ಇದೆ ನಿಮ್ ಜೀವನದಲ್ಲಿ. ಅಂದ್ರೆ ನೀವು ಒಬ್ಬರೇ ಫೈಟ್ ಮಾಡ್ತಿದ್ದೀರಿ, ಏನೋ ಮಾಡ್ಬೇಕು ಅಂತ ಹೋರಾಡ್ತಿದ್ದೀರಿ, ಒಂದು ಡಿಟರ್ಮಿನೇಷನ್ ಇಟ್ಕೊಂಡು ಮುಂದೆ ಸಾಕ್ತಿದ್ದೀರಿ. ನಿಮ್ಗೊಂಥರ ಸ್ಪಿರಿಚುವಲ್ ಅವೇಕನಿಂಗ್ ಆಗ್ತಾ ಇದೆ ನಿಮ್ ಜೀವನದಲ್ಲಿ. ಇದು ಹೇಗಂತ ಹೇಳಿದ್ರೆ ನಿಮ್ದು ಕ್ರೌನ್ ಚಕ್ರ ಆಕ್ಟಿವೇಶನ್ ಆಗ್ಬೋದು, ಚಕ್ರ ಬ್ಯಾಲೆನ್ಸ್ ಬರ್ಬೋದು ಇಲ್ಲಿ. ನೀವೊಂಥರ ಅಂದ್ರೆ ತುಂಬಾನೇ ಫ್ಯೂಚರ್ ಕಡೆ ನೋಡ್ತಿದ್ದೀರಿ ಇಲ್ಲಿ. ನಿಮ್ದು ಸ್ಪಿರಿಚುವಲ್ ಅವೇಕನಿಂಗ್ ಅಂದ್ರೆ ಒಂದು ಸ್ಪಿರಿಚುವಲ್ ಜರ್ನಿ ಸ್ಟಾರ್ಟ್ ಆಗೋದ್ರಲ್ಲಿದೆ ನೀವು. ಅಂದ್ರೆ ಇಷ್ಟು ತನಕ ನಿಮ್ಗೆ ಅಂದ್ರೆ ನೀವು ಒಬ್ರೇ ನನ್ ಜೀವನ ಮುಗ್ದೋಯ್ತು ಅಂತ ಅನ್ಕೊಂಡಿರ್ಬೋದು. ಆದ್ರೆ ಈಗ ನಿಮ್ ಜೀವನ ಒಂಥರ ಚೇಂಜ್ ಆಗ್ತಾ ಇದೆ. ಅಂದ್ರೆ ಏನ್ ಹೇಳ್ತಿದ್ದಾರೆ, ಈ ಹಿಂದೆ ನಿಮ್ ಜೀವನದಲ್ಲಿ ಏನು ಕಷ್ಟಪಟ್ಟಿದ್ದೀರಾ, ನೋವಿದ್ದೀರಾ, ಅದನ್ನ ನೀವು ಮೆಟ್ಲು ಮಾಡ್ಕೊಂಡು ಒಂದು ಹೊಸ ಜರ್ನಿ ಸ್ಟಾರ್ಟ್ ಮಾಡೋರಿದ್ದೀರಿ. ಒಂದು ಹೊಸ ಸೂರ್ಯೋದಯ, ಒಂದು ಸನ್ ರೈಸ್ ನಿಮ್ ಜೀವನದಲ್ಲಿ ಆಗಲಿದೆ. ಅಂದ್ರೆ ಒಬ್ರೇ ಎಫರ್ಟ್ ಆಗ್ತಿದ್ದೀರಿ, ಅಥವಾ ಇನ್ನು ಏನು ನಿಮ್ದು ಇದೊಂದು ಫೈನಲ್ ಪುಷ್ ಬೇಕಾಗಿದೆ ನಿಮ್ಗೆ. ಅಂದ್ರೆ ಒಂದು ಫೈನಲ್ ಸ್ಟೆಪ್ ಇಡೋರಿದ್ದೀರಿ. ಅಂದ್ರೆ ಏನೋ ಒಂದು ಸ್ಟಾರ್ಟ್ ಮಾಡೋರಿದ್ದೀರಿ ನೀವು ಫ್ಯೂಚರ್ ಅಲ್ಲಿ. ತುಂಬಾ ಇದೊಂಥರ ಫ್ರೂಟ್ಫುಲ್ ರಿಸಲ್ಟ್ ಬರ್ತಾ ಇದೆ ನಿಮ್ದೊಂಥರ. ಏನ್ ಹೇಳ್ತಿದ್ದಾರೆ, ಗುಡ್ ರಿಸಲ್ಟ್ ಬರುವಂತದ್ದು ಏನೋ ಒಂದು ಕ್ಯಾರಿಯರ್ ಅಲ್ಲಿ ನೀವು ಸ್ಟಾರ್ಟ್ ಮಾಡೋರಿದ್ದೀರಿ. ಒಂದು ಹೊಸ ಜರ್ನಿ ನಿಮ್ದು ಸ್ಟಾರ್ಟ್ ಆಗ್ತದೆ, ತುಂಬಾ ಸಕ್ಸಸ್ ಕಡೆ. ಒಂಥರ ಏನ್ ಹೇಳ್ತಿದ್ದಾರೆ, ಆ ಜರ್ನಿಯನ್ನು ನೀವು ಜಸ್ಟ್ ಇಷ್ಟು ತನಕ ನೀವು ಕಾಯ್ತಾ ಇದ್ದಿರ್ಬೋದು.
ಅಂದ್ರೆ ಸ್ಟಾರ್ಟ್ ಮಾಡ್ಬೇಕು ಎಲ್ಲ ರೆಡಿ ಇಟ್ಕೊಂಡು ಈಗ ಜಸ್ಟ್ ಅದಕ್ಕೊಂದು ಏನು ಸ್ಟಾರ್ಟ್ ಮಾಡೇ ಬಿಡ್ತೇನೆ ಅನ್ನೋದು ನಿಮ್ಗೆ ಒಂದು ಈಗ ನಿಮ್ಮಲ್ಲಿ ಉತ್ಸಾಹ ಇದ್ದಿರ್ಬೋದು. ಇದೆಲ್ಲ ನಿಮ್ ಜೀವನದಲ್ಲಿ ಸಡನ್ ಆಗ್ತದೆ, ಅನ್ಎಕ್ಸ್ಪೆಕ್ಟೆಡ್ ವೇ ಅಲ್ಲಿ. ಇದು ನಿಮ್ಮ ಎನರ್ಜಿ. ಇನ್ನೊಂದು ಎನರ್ಜಿ ಇದೆ. ಇನ್ ಕೆಲವರಿಗೆ ಹೇಗಂತ ಹೇಳಿದ್ರೆ ನಿಮ್ ಜೀವನದಲ್ಲಿ ತುಂಬಾನೇ ಫೈಟಿಂಗ್ ಇದೆ, ಅಂದ್ರೆ ತುಂಬಾನೇ ನಿಮ್ಗೆ ಬರ್ಡನ್, ನಿಮ್ಮ ಈ ಸಂಸಾರ ಇರ್ಬೋದು ಅಥವಾ ಭೂಮಿ ಮೇಲೆ ಇರುವ 3D ಲೈಫ್ ಇರ್ಬೋದು. ಅಂದ್ರೆ ನಿಮ್ಗೆ ನಿಮ್ಮ ಜೀವನ ಅಥವಾ ನಿಮ್ಗೆ ಈಗೇನು ಇದೀರಾ ತುಂಬಾ ನಿಮ್ಗೆ ಭಾರ ಅಂತ ಅನಿಸ್ತಿರ್ಬೋದು, ತುಂಬಾ ಬರ್ಡನ್, ತುಂಬಾ ಎಲ್ಲ ಜೊತೆ ಎಲ್ಲ ನೀವು ಹೋರಾಡ್ತಿರ್ಬೋದು, ಹೇಗೋ ಸ್ಟ್ರಗಲ್ ಮಾಡ್ತಿರ್ಬೋದು, ಸರಿ ಮಾಡ್ಬೇಕು ಅಂತ ಹೇಳಿ. ಸೊ ಇಲ್ಲಿ ನಿಮ್ಗೆ ಏನಂತ ಹೇಳಿದ್ರೆ ನಿಮ್ ಜೀವನದಲ್ಲಿ ಈಗ ನೀವು ಅಂದ್ರೆ ತುಂಬಾನೇ ಇದೊಂಥರ ಫಾಸ್ಟ್ ಕ್ಯಾರಿಯರ್ ಗ್ರೋತಿಗೋಸ್ಕರ ನೀವು ಹೋರಾಡ್ತಿರ್ಬೋದು. ಕೆಲವರಲ್ಲಿ ಏನೋ ಒಂದು ಫಾಸ್ಟ್ ಕ್ಯಾರಿಯರ್ ಗ್ರೋತ್ ಆಗ್ಬೇಕು ಅಂತ ಹೇಳಿ ಎಲ್ಲವನ್ನೂ ನೀವು ಎಟ್ ಎ ಟೈಮ್ ಎಲ್ಲಾನು ಬರ್ಡನ್ ತಗೊಂಡು ಮುಂದೆ ಸಾಕ್ತಿರ್ಬೋದು. ಇನ್ನು ಕೆಲವರಿಗೆ ಹೇಗಂತ ಹೇಳಿದ್ರೆ ಇಲ್ಲಿ ನಿಮಗೆ ತುಂಬಾ ಅಂದ್ರೆ ಜಗಳ ಇದೆ, ಅಂದ್ರೆ ಇದು ಮನಸ್ಸಿನ ಒಳಗೆ ಇರ್ಬೋದು ಅಥವಾ ಮೈಂಡ್ ಅಲ್ಲಿ ಇರ್ಬೋದು ಅಥವಾ ಜನಗಳ ಜೊತೆ ಇದ್ದಿರ್ಬೋದು. ನಿಮ್ಗೆ ತುಂಬಾನೇ ಕನ್ಫ್ಯೂಷನ್, ಏನೋ ಒಂದು ಸ್ಟಾರ್ಟ್ ಮಾಡ್ಲಿಕ್ಕೆ ಹೋಗ್ಬೇಕು ಅಂತ ನಿಮ್ ಮನಸ್ಸಲ್ಲಿದೆ, ಏನೋ ಒಂದು ಧೈರ್ಯದಲ್ಲಿ ಸ್ಟಾರ್ಟ್ ಮಾಡ್ಬೇಕಂತ ಹೊರಟಿದ್ದೀರಿ, ಆದ್ರೆ ನಿಮ್ಗೆ ಮಾಡ್ಬೇಕಾ ಬೇಡವಾ ಅಥವಾ ನಿಮ್ಗೆ ತುಂಬಾ ಚಾಯ್ಸ್ ಇದ್ದಿರ್ಬೋದು ಇದರಲ್ಲಿ, ಅಂದ್ರೆ ಯಾವ್ದು ಚಾಯ್ಸ್ ಮಾಡ್ಲಿ, ತುಂಬಾ ಕನ್ಫ್ಯೂಷನ್ ನಿಮ್ಗೆ, ಅಥವಾ ನಿಮ್ ಮನಸ್ಸಿನೊಳಗೆ ಮಾಡ್ಬೇಕಾ ಬೇಡವಾ, ಒಂದ್ಸಲ ಬೇಕು ಒಂದ್ಸಲ ಬೇಡ, ಆ ತರ ಎನರ್ಜಿ ಇದೆ. ಅಂದ್ರೆ ನೀವು ಯೋಚನೆ ಮಾಡ್ತಾ ಇದ್ದೀರಿ ಸ್ಟಾರ್ಟ್ ಮಾಡ್ಬೇಕು ಅಂತ ಹೇಳಿ, ನಿಮ್ಗೆ ಇಲ್ಲಿ ಯಾವುದು ನಿಮ್ಗೆ ಸೆಲೆಕ್ಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಇದು ರಿಲೇಶನ್ಶಿಪ್ ಇರ್ಬೋದು, ಫೈನಾನ್ಸ್ ಇರ್ಬೋದು, ಜಾಬ್ ಇರ್ಬೋದು, ಹೊಸದೇನೋ ಸ್ಟಾರ್ಟ್ ಮಾಡ್ಬೇಕು ಅಂತ ಇದ್ದೀರಿ, ಆದ್ರೆ ತುಂಬಾನೇ ನಿಮ್ಗೆ ಏನ್ ಹೇಳ್ತಾರೆ ತುಂಬಾನೇ ಕನ್ಫ್ಯೂಷನ್, ತುಂಬಾನೇ ಇಲ್ಲಿ ಮೈಂಡ್ ಅಪ್ಸೆಟ್ ಎಲ್ಲ ಆಗ್ತಿರ್ಬೋದು. ಇದು ನಿಮ್ಮ ಎನರ್ಜಿ. ನಿಮ್ಗೆ ಯೂನಿವರ್ಸ್ ಏನ್ ಹೇಳ್ತಿದ್ದಾರೆ ಅಂತ ಹೇಳಿ ನೋಡುವ. ಫೈಲ್ ನಂಬರ್ 1 ಸೆಲೆಕ್ಟ್ ಮಾಡಿದವರಿಗೆ ಇದು ಯೂನಿವರ್ಸ್ ಮೆಸೇಜ್ ನಿಮ್ಗೆ. ಸೆಕೆಂಡ್ ಚಾನ್ಸ್, ಹೈ ಪ್ರಿಸ್ಟೆಸ್, ಅವೇರ್ನೆಸ್, ಟರ್ನಿಂಗ್ ಇನ್, ನ್ಯೂ ವಿಷನ್, ಬಾಟಮ್ ಆಫ್ ದ ಡೆಕ್. ಇಲ್ಲಿ ನಿಮ್ಗೆ ಯೂನಿವರ್ಸ್ ಏನ್ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ನೀವೊಂಥರ ಇಲ್ಲಿ ಅವೇರ್ನೆಸ್ಗೆ ಬರ್ಬೇಕಾದ್ರೆ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಿದ್ದಾರೆ. ಅಂದ್ರೆ ನಿಮ್ಮ ಲೈಫ್ ಒಂಥರ ಟರ್ನ್ ಅಂದ್ರೆ ಒಂಥರ ಚೇಂಜಸ್ ಆಗ್ತಾ ಇದೆ ಅಂತ ಹೇಳಿ. ಈಗ ನಿಮ್ಮ ಸುತ್ತಮುತ್ತ ಜನಗಳು ಏನಾದ್ರು ಹೇಳ್ತಿರ್ಬೋದು, ಅಥವಾ ಯಾರು ಏನ್ ಬೇಕಾದ್ರೂ ನಿಮ್ಮ ಸುತ್ತಮುತ್ತ ಯಾವುದೇ ಘಟನೆಗಳು ನಡೀತಿರ್ಲಿ ಅದರ ಬಗ್ಗೆ ನೀವು ಚಿಂತಿಸಬೇಡಿ ಅಂತ ಹೇಳ್ತಿದ್ದಾರೆ. ಅದು ಗುಡ್ ಇರ್ಬೋದು, ಬ್ಯಾಡ್ ಇರ್ಬೋದು, ನಿಮ್ಮ ಸುತ್ತಮುತ್ತ ನೀವು ಅಂದ್ರೆ ನಿಮ್ಮ ವರ್ಕ್ ಅಥವಾ ನಿಮ್ಮ ಏನು ಜರ್ನಿ ಇದೆಯಾ ಅದರ ಕಡೆ ಫೋಕಸ್ ಮಾಡಿ. ಇಲ್ಲಿ ಮೊಮೆಂಟ್ ಟು ಮೊಮೆಂಟ್, ಅಂದ್ರೆ ಪ್ರತಿಯೊಂದು ಕ್ಷಣನೂ ಇಲ್ಲಿ ನಿಮ್ಗೆ ಇಂಪಾರ್ಟೆಂಟ್ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಅಂದ್ರೆ ನಿಮ್ಮ ಜೀವನ ಯಾವ ಕ್ಷಣದಲ್ಲೂ ಬೇಕಾದ್ರೂ ಚೇಂಜ್ ಆಗ್ಬೋದು, ನಿಮ್ಗೆ ಸೆಕೆಂಡ್ ಚಾನ್ಸ್ ದೇವರು ಯಾವ ಟೈಮಲ್ಲಿ ಬೇಕಾದ್ರೂ ಕೊಡ್ಬೋದು. ಸೊ ಅವೇರ್ನೆಸ್ಗೆ ಬನ್ನಿ. ನಿಮ್ಮಲ್ಲಿರುವ ಏನ್ ಹೇಳ್ತಿದ್ದಾರೆ, ನಿಮ್ಮಲ್ಲೊಂದು ಈ ದಿವ್ಯ ಆತ್ಮ ಇದೆ, ಕೆಲವರು ಸ್ಪಿರಿಚುವಲ್ ಜರ್ನಿಯಲ್ಲಿ ಇದ್ದಾರೆ, ನೀವೀಗ ತುಂಬಾ ಕನ್ಫ್ಯೂಷನ್ ಇರ್ಬೋದು. ಅಂದ್ರೆ ನಿಮ್ಮಲ್ಲಿ ಏನು ಎನರ್ಜಿ ಇದೆಯಾ, ದೇವರ ಎನರ್ಜಿ, ಅದರ ಬಗ್ಗೆ ನೀವು ಅವೇರ್ನೆಸ್ ತಿಳ್ಕೊಳ್ಳಿ. ಕೆಲವರಿಗೆ ಸೋಲ್ ಪರ್ಪಸ್ ಬಗ್ಗೆ ತಿಳ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ಸೋಲ್ ಪರ್ಪಸ್ ಬಗ್ಗೆ ಮೆಡಿಟೇಷನ್ ತುಂಬಾ ಇಂಪಾರ್ಟೆಂಟ್. ಯಾರು ಏನು ಹೇಳಿದ್ರು ಅದ್ರ ಬಗ್ಗೆ ಟ್ರಿಗರ್ ಆಗಬೇಡಿ, ತುಂಬಾ ನೋವಲ್ಲಿ ಇರಬೇಡಿ, ಎಲ್ಲವನ್ನೂ ಲೆಟ್ ಗೋ ಮಾಡಿ, ನಿಮ್ಮ ಪರ್ಪಸ್ ಕಡೆ ತುಂಬಾ ಫೋಕಸ್ ಇರಲಿ ಅಂತ ಹೇಳ್ತಿದ್ದಾರೆ. ಈಗ ನಿಮ್ಮ ಜೀವನ ಅಂದ್ರೆ ಇಲ್ಲಿ ಕ್ಷಣ ಕ್ಷಣನೂ ತುಂಬಾ ಇಂಪಾರ್ಟೆಂಟ್ ಇರ್ತದೆ. ನೀವು ಇಡುವ ಪ್ರತಿಯೊಂದು ಹೆಜ್ಜೆನೂ ಯೋಚನೆ ಮಾಡಿ ನೀವು ಮುಂದೆ ಇಡ್ಬೇಕಾಗ್ತದೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಯಾಕಂದ್ರೆ ಒಂಥರ ನಿಮ್ ಜೀವನದಲ್ಲಿ ಈಗ ನಿಮ್ಗೆ ನೀವೀಗ ಒದ್ದಾಡ್ತಿರ್ಬೋದು. ಅಂದ್ರೆ ಕೆಲವರು ಇಲ್ಲಿ ಹೇಗಂತ ಹೇಳಿದ್ರೆ, ಈ ಕಡೆ ಸಂಸಾರವನ್ನು ಬಿಡ್ಲಿಕ್ಕಾಗದೆ, ಆ ಕಡೆ ತಮ್ಮ ಸೋಲ್ ಪರ್ಪಸ್ ಬಿಡ್ಲಿಕ್ಕಾಗದೆ ಒದ್ದಾಡ್ತಿದ್ದಾರೆ. ಇನ್ ಕೆಲವರು ಅಂದ್ರೆ ಇಲ್ಲಿ ಎರಡು ಲೈಫಲ್ಲಿ ನೀವು ಒದ್ದಾಡ್ತಿದ್ದೀರಿ. ಕೆಲವರು ಹಿಂದಿನ ಜನ್ಮದ ನಿಮ್ಗೆ ನೆನಪಾಗಿರ್ತಿರ್ಬೋದು, ಈ ಜನ್ಮವನ್ನು ಅನುಭವಿಸ್ಲಿಕ್ಕಾಗದೆ ಹಿಂದಿನ ಜನ್ಮದ ನೋವು ಅನುಭವಿಸ್ಲಿಕ್ಕೆ ನೀವು ಒದ್ದಾಡ್ತಿರ್ಬೋದು. ಇನ್ ಕೆಲವರಿಗೆ 2 ಕೆಲಸ ಇದ್ದಿರ್ಬೋದು, ಅಥವಾ ನಿಮಗೆ ಕೆಲವರು ಇಲ್ಲಿ 2 ಪಾರ್ಟ್ನರ್ ಇದ್ದಿರ್ಬೋದು. ಏನೋ ಇಲ್ಲಿ ಅಂದ್ರೆ ಡ್ಯುಯಾಲಿಟಿ ಇದೆ, 2 ಕಡೆ ನೀವು ಹೊರಳಾಡ್ತಿದ್ದೀರಿ, ಯಾವ ಕಡೆ ಹೋಗ್ಬೇಕು ಅಂತ ಗೊತ್ತಾಗ್ಲದೆ ಆ ಕಡೆ ಹೋಗ್ಬೇಕು ಈ ಕಡೆ ಹೋಗ್ಬೇಕು, ಒಂಥರ ನಿಮ್ಗೆ ತ್ರಿಶಂಕು ಪರಿಸ್ಥಿತಿ ಅಂತ ಹೇಳ್ತಿದ್ದಾರೆ.
ಹೇಳ್ತಿದ್ದಾರೆ. ತುಂಬಾ ನಿಮ್ಗೆ ಇಲ್ಲಿ ಅಂದ್ರೆ ಮೈಂಡ್ ಗೇಮ್ ಇದೆ ನಿಮ್ದು ಇಲ್ಲಿ. ಸೊ ನೀವು ಅವೇರ್ನೆಸ್ ಗೆ ಬರ್ಬೇಕಾದ್ರೆ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಿದ್ದಾರೆ. ಅಂದ್ರೆ ನೀವಿಲ್ಲಿ ತುಂಬಾ ಇನ್ನೋಸೆಂಟ್ ಪರ್ಸನ್ ಅಂತ ಹೇಳ್ತಾರೆ. ಅಂದ್ರೆ ಇದೊಂಥರ ನಿಮ್ದು ಏನ್ ಹೇಳ್ತಾರೆ, ಇದೊಂಥರ ಪವಿತ್ರ ಆತ್ಮ, ನೀವೊಂಥರ ಎಲ್ಲಾ ಆತ್ಮಗಳು ದೇವರ ಆತ್ಮಗಳೇ. ಆದ್ರೆ ಇಲ್ಲಿ ಕೆಲವರು ನೀವು ಚೋಸನ್ ಒನ್ ಇದ್ದೀರಿ, ಈ ಸ್ಪೈಲ್ ಸೆಲೆಕ್ಟ್ ಮಾಡಿದವರು. ನೀವು ಟ್ವಿನ್ ಫ್ಲೇಮ್ಸ್ ಇದ್ದಾರೆ, ಕೆಲವರು ಹಾರ್ಮನಿಗೆ ಬನ್ನಿ ಅಂತ ಹೇಳ್ತಿದ್ದಾರೆ. ಇಲ್ಲೂ ನಿಮ್ದು ಥರ್ಡ್ ಐ ಚಕ್ರ ಓಪನ್ ಆಗ್ತಾ ಇದೆ. ಏನೋ ಒಂಥರ ನಿಮ್ಗೆ ಏನ್ ಹೇಳ್ತಾರೆ, ಫಿಶ್ ಅಂತ ಹೇಳಿದ್ರೆ ಇಲ್ಲಿ 2 ಫಿಶ್ ಬಂದಿದೆ. ಏನೋ ಒಂಥರ ನಿಮ್ದು ಇಲ್ಲಿ ಅವೇಕನಿಂಗ್ ಆಗ್ತಾ ಇದೆ ಅಂತ ಹೇಳ್ತಾರೆ. ತುಂಬಾನೇ ಅವೇರ್ನೆಸ್ ಗೆ ಬರ್ಬೇಕಾದ್ರೆ ತುಂಬಾ ಇಂಪಾರ್ಟೆಂಟ್. ಜೀವನವನ್ನು ಹೊಸ ದೃಷ್ಟಿಯಿಂದ ನೋಡಿ ಅಂತ ಹೇಳ್ತಾರೆ. ನ್ಯೂ ವಿಷನ್ ಅಂದ್ರೆ ಇಲ್ಲೊಂದು ನೀವು ಒಂಥರ ಲೀಡರ್ಶಿಪ್ ತುಂಬಾ ಪವರ್ಫುಲ್ ಸ್ಟೇಜ್ಗೆ ಬರ್ಬೇಕಾಗ್ತದೆ. ಒಂದು ಹೊಸ ಬಿಗಿನಿಂಗ್ ಸ್ಟಾರ್ಟ್ ಮಾಡಿ, ಜೀವನವನ್ನು ಹೊಸ ದೃಷ್ಟಿಯಿಂದ ನೋಡಿ, ಹಳೆಯದನ್ನ ಲೆಟ್ ಗೋ ಮಾಡಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ತುಂಬಾ ಅಂದ್ರೆ ತುಂಬಾ ಧೈರ್ಯದಲ್ಲಿ ಮುಂದೆ ಸಾಗಿ ಅಂತ ಹೇಳಿ. ಇಲ್ಲಿ ನೀವು ಮೆಡಿಟೇಷನ್ ತುಂಬಾ ಇಂಪಾರ್ಟೆಂಟ್ ಆಗ್ತದೆ, ನಿಮ್ಮ ಸೋಲ್ ಪರ್ಪಸ್ ತುಂಬಾ ಇಂಪಾರ್ಟೆಂಟ್, ಅಥವಾ ನೀವು ಮುಂದೆ ಯಾವ ರೀತಿ ಹೆಜ್ಜೆ ಇಡ್ತಿದ್ದೀರ ಅದು ತುಂಬಾ ಇಂಪಾರ್ಟೆಂಟ್. ಇಲ್ಲಿ ನಿಮ್ಮ ಇಂಟ್ಯೂಷನ್ ಮಾತು ನೀವು ಕೇಳ್ಕೊಂಡು ಮುಂದೆ ಸಾಗ್ಬೇಕಾಗ್ತದೆ. ತುಂಬಾ ಕನ್ಫ್ಯೂಷನ್ ಇದೆ ನಿಮ್ಗೆ, ಎರಡೂ ಕಡೆ ಇರ್ಬೇಡಿ, ಯಾವ್ದಾದ್ರು ಒಂದು ಚಾಯ್ಸ್ ಮಾಡಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ ನಿಮ್ಗೆ ಇಲ್ಲಿ. ನಿಮ್ಮ ನೆಕ್ಸ್ಟ್ ಆಕ್ಷನ್ ಏನು ಅಂತ ಹೇಳಿ ನೋಡುವ. ಇದರಲ್ಲಿ ನೆಕ್ಸ್ಟ್ ಆಕ್ಷನ್ ಏನ್ ಮಾಡುವರಿದ್ದೀರಿ ಅಂತ ಹೇಳಿ. ನೇಚರ್ ಕಾರ್ಡ್, 6 of Swords. ಇಲ್ಲಿ ನಿಮ್ದು ಇಲ್ಲಿ ಹೇಗಂತ ಹೇಳಿದ್ರೆ, ಇಲ್ಲಿ ಕೆಲವರು ಹೀಲಿಂಗ್ ತಗೊಳ್ತಿದ್ದಾರೆ. ಹೀಲಿಂಗ್ ತಕೊಂಡು ಒಂದು ಹೊಸ ಬಿಗಿನಿಂಗ್ ಸ್ಟಾರ್ಟ್ ಮಾಡ್ತಾರೆ ತುಂಬಾ ಧೈರ್ಯದಲ್ಲಿ. ಏನಾದ್ರಾಗ್ಲಿ ನಾನು ಹೊಸ ಬಿಗಿನಿಂಗ್ ಸ್ಟಾರ್ಟ್ ಮಾಡೇ ಮಾಡ್ತೇನೆ, ಅಂದ್ರೆ ಯಾವುದೇ ಕಷ್ಟಗಳು ಬರ್ಲಿ ದೇವ್ರು ಇದ್ದಾರೆ. ಅಂದ್ರೆ ನಿಮ್ದು ಈಗ ಜೀವನ ಯಾವ ಕಡೆ ಆದ್ರೂ ಒಂದು ಸಾಕ್ತಾ ಇದ್ದಿರ್ಬೋದು, ಇದಕ್ಕೊಂದು ದಿಕ್ಕು ದೆಸೆ ಇದ್ದಿರ್ಬೋದು. ಆದ್ರೆ ನಿಮ್ಗೆ ಗೊತ್ತಿದೆ ಅಂದ್ರೆ ಯಾವ ಕಡೆ ಹೋದ್ರೂ ನನ್ನ ಜೀವನದಲ್ಲಿ ಏನಾದ್ರೂ ಒಂದು ಬದಲಾವಣೆ ಬಂದೇ ಬರ್ತದೆ, ಒಳ್ಳೇದಾಗ್ತೇ ಅಂತ ಹೇಳಿ ನೀವು ತುಂಬಾ ದಿವಸದಿಂದ ಕಾಯ್ತಿದ್ದೀರಿ. ಇದು ನಿಮ್ದು ರಿಲೇಶನ್ಶಿಪ್ ಇರ್ಬೋದು, ಫೈನಾನ್ಸ್ ಇರ್ಬೋದು, ಅಥವಾ ಜಾಬ್ ಇರ್ಬೋದು. ನೀವೊಂಥರ ಅಂದ್ರೆ ನೀವು ಒಬ್ಬರೇ ಇದ್ದಿರ್ಬೋದು. ನೀವು ತುಂಬಾ ಅಂದ್ರೆ ಇದು ಹೇಗಂತ ಹೇಳಿದ್ರೆ, ನೀವು ಒಬ್ಬರೇ ಇದ್ಕೊಂಡು ಕೆಲವರು ಸ್ಪಿರಿಚುವಲ್ ಜರ್ನಿಯಲ್ಲಿ ಇದ್ದಾರೆ ಇಲ್ಲಿ ತುಂಬಾ ಜನ. ನೀವು ಈಗ ಹೇಗಂತ ನಿಮ್ಮ ಸೋಲ್ ಇನ್ನೂ ಮೇಲಕ್ಕೆ ಇರ್ತಾ ಇದೆ. ಅಂದ್ರೆ ನಿಮ್ದು ಮೋಸ್ಟ್ಲಿ ಕೆಲವರ ಸೋಲ್ ಇಲ್ಲಿ ನಿಮ್ಮ ಆತ್ಮ 5D ಕಡೆ ಎಸೆನ್ಷನ್ ಆಗ್ತಾ ಇದೆ. ಅಂದ್ರೆ ನಿಮ್ಗೆ ಈ ಭೂಮಿ ಮೇಲಿರೋ ವಸ್ತು ಬಗ್ಗೆ ನಿಮ್ಗೆ ಸ್ವಲ್ಪ ಅಂದ್ರೆ ಅಷ್ಟು ಆಸೆ ಆಕಾಂಕ್ಷೆಗಳು ಇಲ್ಲದೆ ಇದ್ದಿರ್ಬೋದು. ಯೂನಿವರ್ಸ್ ಬಗ್ಗೆ ತಿಳ್ಕೊಬಹುದು, ನೀವು ಇನ್ನು ಎಜುಕೇಶನ್ ಕಂಟಿನ್ಯೂ ಮಾಡ್ಬೋದು ಕೆಲವರು ನಿಮ್ಮ ಸ್ಪಿರಿಚುವಲ್ ಜರ್ನಿ ಸ್ಟಾರ್ಟ್ ಮಾಡುವವರಿದ್ದೀರಿ. ಇದೊಂಥರ ಇಲ್ಲ, ಟ್ವಿನ್ ಫ್ಲೇಮ್ಸ್ ಎನರ್ಜಿ ತುಂಬಾನೇ ಇದೆ ಇಲ್ಲಿ. ಫ್ಲೇಮ್ಸ್ ಒಂಥರ ತುಂಬಾ ಧೈರ್ಯದಲ್ಲಿ ನೀವು ಈ ಜರ್ನಿ ಸ್ಟಾರ್ಟ್ ಮಾಡ್ತಿದ್ದೀರಿ. ಈ ಜರ್ನಿ ನಿಮ್ಮ ಪಾರ್ಟ್ನರ್ಶಿಪ್ ಬಗ್ಗೆ ಇದ್ದಿರ್ಬೋದು, ಫೈನಾನ್ಸ್ ಬಗ್ಗೆ ಇದ್ದಿರ್ಬೋದು, ಅಥವಾ ಜಾಬ್ ಬಗ್ಗೆ ಇರ್ಬೋದು. ನಿಮ್ಮ ಥಿಂಕಿಂಗ್ ಅಂದ್ರೆ ಈಗ ಬ್ಯಾಲೆನ್ಸ್ ಬರ್ತದೆ ಇಲ್ಲಿ ವಾಟರ್ ಮತ್ತೆ ಫೈರ್ ಇದೆ. ನಿಮ್ದು ವಾಟರ್ ಸೈನ್ಸ್ ಇರ್ಬೋದು, ಫೈರ್ ಸೈನ್ಸ್ ಇರ್ಬೋದು ಕೆಲವರದ್ದು, ಎಲ್ಲರದ್ದು ಅಲ್ಲ. ಸೊ ಇಲ್ಲೊಂಥರ ಬ್ಯಾಲೆನ್ಸ್ ನಿಮ್ ಜೀವನದಲ್ಲಿ ಬರ್ತಾ ಇದೆ. ಕೆಲವರಿಗೆ ಮ್ಯಾರೇಜ್ ಆದ್ರೂ ಆಗ್ಬೋದು. ಇಲ್ಲಿ ಮ್ಯಾರೇಜ್ ಇದೆ, ಪಾರ್ಟ್ನರ್ಶಿಪ್ ಇದೆ, ಇಲ್ಲಿ ಒಂದು ಹೊಸ ಬಿಗಿನಿಂಗ್ ಇದೆ. ಮೇಜರ್ ಕಾರ್ಡ್ ಒಂದು ಸ್ಪಿರಿಚುವಲ್ ಜರ್ನಿ, ಸೋಲ್ ಪರ್ಪಸ್ ಪ್ಲಸ್ ಒಂದು ಬಿಗಿನಿಂಗ್ ಪ್ಲಸ್ ಈ ಬ್ಯಾಲೆನ್ಸ್ ಅಥವಾ ಹಾರ್ಮನಿ, ಬ್ಯಾಲೆನ್ಸ್, ಮ್ಯಾರೇಜ್ 3 ಇದೆ ಇಲ್ಲಿ. ತುಂಬಾನೇ ನಿಮ್ದು ಜೀವನ ಒಂಥರ ಏನ್ ಹೇಳ್ತಿದ್ದಾರೆ ಇಲ್ಲಿ, ನಿಮ್ಗೆ ಯೂನಿವರ್ಸ್ ಕಡೆಯಿಂದ ಬ್ಲೆಸ್ಸಿಂಗ್ಸ್ ಬರ್ತಾ ಇದೆ ಈ ಜರ್ನಿಗೆ ನಿಮ್ದು. ಸೊ ತುಂಬಾ ಧೈರ್ಯದಲ್ಲಿ ನೀವು ಮುಂದೆ ಸಾಗ್ಬೇಕಾಗ್ತದೆ. ಕ್ಷಣ ಕ್ಷಣವನ್ನು ಅಂದ್ರೆ ಜೀವನವನ್ನು ಎಂಜಾಯ್ ಮಾಡಿ ಹೇಳ್ತಿದ್ದಾರೆ. ಒಂದು ಪ್ರತಿ ಕ್ಷಣ ನಿಮ್ ಜೀವನವನ್ನು ಎಂಜಾಯ್ ಮಾಡ್ಕೊಳ್ಳಿ, ನಿಮ್ಮ ಲೈಫ್ ಅನ್ನು ಅಂತ ಹೇಳಿ ಯೂನಿವರ್ಸ್. ಇದು ಫೈಲ್ ನಂಬರ್ 1 ಸೆಲೆಕ್ಟ್ ಮಾಡಿದವರಿಗೆ ನಿಮ್ಗೆ ಪೆಂಡುಲಮ್ ರೀಡಿಂಗ್ ತೆಗೆದಿದ್ದೇನೆ. ಎಸ್ ಆರ್ ನೋ. ಫೈಲ್ ನಂಬರ್ 1 ಸೆಲೆಕ್ಟ್ ಮಾಡಿದವರಿಗೆ ಜನವರಿಂದ ಇರ್ತಿದ್ದೇನೆ. ಫೈಲ್ ನಂಬರ್ 1 ಸೆಲೆಕ್ಟ್ ಮಾಡಿದವರಿಗೆ ಇಲ್ಲಿ ನೀವು ಒಂದು ಕ್ವಶನ್ ಕೇಳ್ಬೋದು. ಕ್ವಶನ್ ಕೇಳಿ ನಿಮ್ಗೆ ಯೂನಿವರ್ಸ್ ಕಡೆಯಿಂದ ಏನು ಆನ್ಸರ್ ಅಂತ ಹೇಳಿ ಸಿಗ್ತದೆ ಇಲ್ಲಿ. ಫೈಲ್ ನಂಬರ್ 1 ಕ್ವಶನ್ ಕೇಳಿ ಯೂನಿವರ್ಸ್ ಫೈಲ್ ನಂಬರ್ 1 ಸೆಲೆಕ್ಟ್ ಮಾಡಿದವರಿಗೆ ಏನು ಕ್ವಶನ್ ಅಂತ ಹೇಳಿ ನೋಡುವ.
ನೀವು ನೋಡ್ತಿರ್ಬೋದು ಸಂಡೇ ಬಂದಿದೆ, ಪಾಸಿಬಲಿ ಅಂತ ಬಂದಿದೆ, ಪಾಸಿಬಲ್ ಅಂತ ಹೇಳಿ, ಅಂದ್ರೆ ಆಗ್ಬೋದು ಅಂತ ಹೇಳಿ ಬರ್ತಿದೆ ಸಂಡೇ. ನಿಮ್ದಿಲ್ಲಿ ಕರ್ಕಾಟಕ ರಾಶಿ ಅಥವಾ ಲಗ್ನ ಇದ್ದಿರ್ಬೋದು ಈ ಸೆಲೆಕ್ಟ್ ಮಾಡಿದವರದ್ದು. ನಿಮ್ಮ ಅಕ್ಷರ ಇಲ್ಲಿ ಪಾಸಿಬಿಲಿಟಿಯಲ್ಲಿ ಬಂದು ನಿಂತಿದೆ. ನಿಮ್ಮ ಅಕ್ಷರ FGHIJ K ಇರ್ಬೋದು. ನಿಮ್ಮ ಹೆಸರಿನ ಮೊದಲ ಅಕ್ಷರ, ಅಥವಾ ನೀವು ಏನು ಕ್ವಶನ್ ಕೇಳಿದ್ದೀರಾ ನಿಮ್ಗೆ ಬೇಕಿದ್ದವರ ಮೊದಲನ ಅಕ್ಷರ FGHIJ K. ಕರ್ಕಾಟಕ ರಾಶಿ ಅಥವಾ ಲಗ್ನ. ನವೆಂಬರ್ ತಿಂಗಳು ನಿಮ್ಗೆ ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಈ ತಿಂಗಳು ನಿಮ್ಗೆ ತುಂಬಾ ಇಂಪಾರ್ಟೆಂಟ್. ಇಲ್ಲಿ ನೀವು ನೋಡ್ತಿರ್ಬೋದು ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ತುಂಬಾ ಇಂಪಾರ್ಟೆಂಟ್. ಸೊ FGHIJKL ಕರ್ಕಾಟಕ ರಾಶಿ ಅಥವಾ ಲಗ್ನ. ಕೆಲವರದ್ದು ಇಲ್ಲಿ ಸಜಿಟೇರಿಯಸ್ ಧನು ರಾಶಿ ಅಥವಾ ಲಗ್ನ ಇದೆ, ಅಥವಾ ನಿಮ್ದು ಕರ್ಕಾಟಕ ರಾಶಿ ಧನು ಲಗ್ನ ಇರ್ಬೋದು, ಅಥವಾ ಧನು ರಾಶಿ ಕರ್ಕಾಟಕ ಲಗ್ನ ಇದ್ದಿರ್ಬೋದು. ಸಂಡೇ ನಿಮ್ಗೆ ತುಂಬಾ ಇಂಪಾರ್ಟೆಂಟ್, ಪಾಸಿಬಲ್ ಅಂತ ಹೇಳ್ತಿದ್ದಾರೆ. ಏನೋ ಒಂದು ನಿಮ್ ಜೀವನದಲ್ಲಿ ಒಂದು ಪಾಸಿಬಲಿ ಅಂತ ಏನೋ ಒಂದು ಆಗ್ಬೋದು ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಈ ಫೈಲ್ ನಂಬರ್ ಸೆಲೆಕ್ಟ್ ಮಾಡಿದವರಿಗೆ ಕಂಗ್ರ್ಯಾಚುಲೇಷನ್. ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಈ ತಿಂಗಳು ತುಂಬಾ ಇಂಪಾರ್ಟೆಂಟ್. ನಿಮ್ಗೆ ಇಲ್ಲಿ ನಂಬರ್ಸ್ ಯಾವುದು ಬಂದಿಲ್ಲ, ಬರೀ ಅಕ್ಷರ ಅಷ್ಟೇ ಬಂದಿದೆ. ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು. ವೆಲ್ಕಮ್ ಟು ಫೈಲ್ ನಂಬರ್ 2. ಯಾರು ಈ ಕ್ಲಿಯರ್ ಕ್ವಾರ್ಟರ್ಸ್ ಚಾಯ್ಸ್ ಮಾಡಿದ್ದೀರಾ ಅಥವಾ ಈ ಕಾರ್ಡ್, ನಿಮಗೆ ಸೆಕೆಂಡ್ ಚಾನ್ಸ್ ಸ್ಟ್ರೆಂತ್ ಅಂತ ಹೇಳಿ ಬಂದಿದೆ. ಇದು ಯಾವ ಸ್ಟ್ರೆಂತ್ ಅಂತ ಹೇಳಿದ್ರೆ, ಕೆಲವರಿಗೆ ಇಲ್ಲಿ ಮ್ಯಾರೇಜ್ ಆಗ್ಬೋದು, ಇನ್ನು ಕೆಲವರು ನಿಮ್ ಜೀವನದಲ್ಲಿ ತುಂಬಾ ಸ್ಟ್ರೆಂತ್ ಬರ್ತದೆ, ಅಂದ್ರೆ ಒಂಥರ ಸ್ಟೆಬಿಲಿಟಿ ಬರ್ತದೆ ನಿಮ್ ಜೀವನದಲ್ಲಿ. ಇಷ್ಟು ತನಕ ಫ್ಯಾಮಿಲಿ ವಿಷಯದಲ್ಲಿ ಅಥವಾ ಯಾವುದೇ ವಿಷಯದಲ್ಲಿ ನಿಮ್ಗೆ ಸ್ಟೆಬಿಲಿಟಿ ಇಲ್ಲದೆ ಇದ್ದಿರ್ಬೋದು, ಇದೊಂಥರ ಸ್ಟೆಬಿಲಿಟಿ ಬರ್ತಾ ಇದೆ ಅಂತ ಯೂನಿವರ್ಸ್ ಹೇಳ್ತಾ ಇದೆ. ಇದೊಂಥರ ಸೆಕೆಂಡ್ ಚಾನ್ಸ್ ನಿಮ್ಗೆ. ನಿಮ್ಮ ಎನರ್ಜಿ ತೆಗಿತಾ ಇದ್ದೇನೆ, ನೀವು ಯಾವ ಎನರ್ಜಿಯಲ್ಲಿ ಇದ್ದೀರಿ ಅಂತ ಹೇಳಿ. ಫೈಲ್ ನಂಬರ್ 2 ಸೆಲೆಕ್ಟ್ ಮಾಡಿದವರಿಗೆ ಎನರ್ಜಿ. ಇಲ್ಲಿ ಕೆಲವರ ಎನರ್ಜಿ ಹೇಗಿದೆ ಅಂತ ಹೇಳಿದ್ರೆ, ನೀವು ಸ್ಪಿರಿಚುವಲ್ ಪ್ಲಸ್ ಮೆಟೀರಿಯಲ್ ವರ್ಡ್ ಅಲ್ಲಿ ತುಂಬಾ ನೀವು ಇದು ಮಾಡಿರ್ಬೋದು. ಅಂದ್ರೆ ಫೈನಾನ್ಸ್ ಪ್ಲಸ್ ನಿಮ್ದು ಇಂಟ್ಯೂಷನ್ ತುಂಬಾ ಸ್ಟ್ರಾಂಗ್ ಇರ್ಬೋದು, ಅಥವಾ ಯಾವ್ದಾದ್ರು ಒಂದು ನಿಮ್ಮಲ್ಲಿ ಕ್ರಿಯೇಟಿವಿಟಿ ಇದ್ದಿರ್ಬೋದು, ತುಂಬಾ ಇನ್ನರ್ ವರ್ಕ್ ಮಾಡ್ತಿರ್ಬೋದು, ಮೆಡಿಟೇಷನ್. ಅಂದ್ರೆ ಸ್ಪಿರಿಚುವಲ್ ವರ್ಡ್ ಅಲ್ಲಿ ತುಂಬಾನೇ ಫಾರ್ವರ್ಡ್ ಇದ್ದೀರಿ. ಅಂದ್ರೆ ನಿಮ್ ಜೀವನದಲ್ಲಿ ನೀವು ಕೆಲವು ಬ್ಯಾಲೆನ್ಸ್ ಮಾಡ್ಲಿಕ್ಕೆ ನೋಡ್ತಿರ್ಬೋದು, ಆದ್ರೆ ಇಲ್ಲಿ ನಿಮ್ಗೆ ಸ್ಟ್ರೆಂತ್ ಅಂಡ್ ಸ್ಟೆಬಿಲಿಟಿ ಇಲ್ಲ. ಅಂದ್ರೆ ಒಂದು ಹೋಪ್ ಇಲ್ಲ ಅಂತ ಹೇಳ್ಬೋದು ನಿಮ್ಗೆ ಜೀವನದಲ್ಲಿ. ಏನೋ ಒಂದು ಅಂದ್ರೆ ಸಕ್ಸಸ್ ಕಡೆ ಹೋಗ್ತಿದ್ದೀರಿ, ಆದ್ರೆ ನಿಮ್ಗೆ ಅಂದ್ರೆ ಇಲ್ಲಿ ಸ್ಟೆಬಿಲಿಟಿ ಇಲ್ಲ ಅಂತ ಹೇಳ್ತಿದ್ದಾರೆ ಯೂನಿವರ್ಸ್. ಸ್ಟೆಬಿಲಿಟಿ ಬರ್ಬೇಕು ಅಂತ ಹೇಳಿ. ಇಲ್ಲಿ ಕೆಲವರಿಗೆ ಹೇಗಂತ ಹೇಳಿದ್ರೆ, ಕೆಲವರಿಗೆ ಇಲ್ಲಿ ನಿಮ್ದು ಒಂದು ಸೋಲ್ ಪರ್ಪಸ್ ಗೊತ್ತಾಗಿರ್ಬೋದು. ಕೆಲವರು ನೀವು ಕೆಲವರು ಇಲ್ಲಿ ಟ್ವಿನ್ ಫ್ಲೇಮ್ಸ್ ಇದ್ದಿರ್ಬೋದು. ಇಲ್ಲಿ ನೀವು ಇನ್ನು ಕೆಲವರು ಹೇಗಂತ ಹೇಳಿದ್ರೆ, ಜಾಬ್ ಕೆರಿಯರ್ ಇರ್ಬೋದು, ಅಥವಾ ನಿಮ್ಮ ಫ್ಯಾಮಿಲಿ ರಿಲೇಶನ್ಶಿಪ್ ಅಲ್ಲಿ ಇರ್ಬೋದು. ಇದು ನಿಮ್ಗೆ ತುಂಬಾ ಬರ್ಡನ್ ಅಂತ ಅನಿಸ್ತಾ ಇದ್ದಿರ್ಬೋದು. ಕೆಲವರಿಗೆ ತುಂಬಾ ಹೊರೆ, ಎಷ್ಟು ಸ್ಟ್ರಗಲ್ ಮಾಡೋದು ಈ ಜೀವನದಲ್ಲಿ ಅಂತ ಹೇಳಿ. ಇದರಲ್ಲಿ ನಿಮ್ದು ಸ್ಟ್ರೆಂತ್ ಅಂಡ್ ಸ್ಟೆಬಿಲಿಟಿ ಇದ್ದೇ ಇದ್ದಿರ್ಬೋದು. ಇನ್ ಕೆಲವರ ಜೀವನದಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಡನ್ ನಿಮ್ ಜೀವನದಲ್ಲಿ ಒಂದು ಮೇಜರ್ ಎಂಡ್ ಆಗಿರ್ಬೋದು. ಅಂದ್ರೆ ಇದು ನಿಮ್ದು ಫ್ಯಾಮಿಲಿ ರಿಲೇಶನ್ಶಿಪ್ ಇರ್ಬೋದು, ಇದು ನಿಮ್ಮ ಅಪ್ಪ ಅಮ್ಮ ಇರ್ಬೋದು, ಗಂಡ ಹೆಂಡತಿ ಇರ್ಬೋದು, ಅಥವಾ ನೀವು ಲವರ್ಸ್ ಇರ್ಬೋದು, ಏನಾದ್ರೂ ಇದ್ದಿರ್ಬೋದು. ಅಂದ್ರೆ ಇಲ್ಲಿ ನಿಮ್ಗೆ ಸಪ್ರೇಷನ್ ಇದೆ ಕೆಲವರದ್ದು ಇಲ್ಲಿ ರಿಲೇಶನ್ಶಿಪ್ ಎಂಡ್ ಆಗಿದೆ. ಸೊ ನೀವು ಅದರ ಬಗ್ಗೆ ತುಂಬಾನೇ ಥಿಂಕ್ ಮಾಡ್ತಿದ್ದೀರಿ, ಇಲ್ಲಿ ಓವರ್ ಥಿಂಕ್ ಇದ್ದಿರ್ಬೋದು. ಅಥವಾ ಇಲ್ಲಿ ಕೆಲವರು ಮಕ್ಕಳ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ, ಅಪ್ಪ ಅಮ್ಮ ಇರ್ಬೋದು ಅಥವಾ ಮಕ್ಕಳು ಇರ್ಬೋದು, ಮಕ್ಕಳ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ಅಂದ್ರೆ ನಿಮ್ಗೆ ಇಲ್ಲಿ ಚಾಯ್ಸ್ ಇದ್ದಿರ್ಬೋದು ಈ ರಿಲೇಶನ್ಶಿಪ್ ಅಲ್ಲಿ. ಕೆಲವರಿಗೆ ಇಲ್ಲಿ ಚಾಯ್ಸ್ ಇದೆ,
ನಿಮ್ಮ ಪಾರ್ಟ್ನರ್ ಚಾಯ್ಸ್ ಇರ್ಬೋದು, ಮಕ್ಕಳಲ್ಲಿ ಚಾಯ್ಸ್ ಅಥವಾ ಅಪ್ಪ ಅಮ್ಮನಲ್ಲಿ, ಅಂದ್ರೆ ನೀವು ಫ್ಯಾಮಿಲಿ ಚಾಯ್ಸ್ ಮಾಡ್ಬೇಕು ಅಥವಾ ಫೈನಾನ್ಸ್ ಚಾಯ್ಸ್ ಮಾಡ್ಬೇಕು, ಎರಡರಲ್ಲಿ ಒಂದು ನಿಮ್ಗೆ ಚಾಯ್ಸ್ ಇದ್ದಿರ್ಬೋದು. ಇಲ್ಲಿ ಚಾಯ್ಸ್ ತುಂಬಾನೇ ಇದೆ. ಇನ್ ಕೆಲವರಿಗೆ ಹೇಗಂತ ಹೇಳಿದ್ರೆ, ನೀವು ಕೆಲವರು ಇಲ್ಲಿ ಟ್ವಿನ್ ಫ್ಲೇಮ್ಸ್ ಇದ್ದೀರಿ, ಟ್ವಿನ್ ಫ್ಲೇಮ್ಸ್ ಇರ್ಬೋದು, ನಿಮ್ಗೂ ಅವರಿಗೂ ಸಪ್ರೇಷನ್ ಆಗಿರ್ಬೋದು. ಈಗ ನೀವು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಲ್ಲಿ ಇದ್ದಿರ್ಬೋದು. ಈಗ ಅಂದ್ರೆ ಅವರು ನಿಮ್ ಬಗ್ಗೆ ಅಥವಾ ನೀವು ಅವ್ರ ಬಗ್ಗೆ ಥಿಂಕ್ ಮಾಡ್ತಿರ್ಬೋದು. ಸ್ಟ್ರೆಂತ್ ಇಲ್ಲ, ಸ್ಟೆಬಿಲಿಟಿ ಇಲ್ಲ, ಇಲ್ಲಿ ಓವರ್ ಥಿಂಕಿಂಗ್ ಇದೆ. ಇನ್ ಕೆಲವು ಜೀವನದಲ್ಲಿ ಒಂದು ಹೊಸ ಕ್ಯಾರಿಯರ್ ಸ್ಟಾರ್ಟ್ ಮಾಡ್ಲಿಕ್ಕೆ ನೋಡ್ತಿರ್ಬೋದು, ಜಾಬ್ ಅಥವಾ ಬಿಸ್ನೆಸ್ ಅಲ್ಲಿ ನಿಮ್ ಜೀವನದಲ್ಲಿ ಒಂದು ಟ್ರಾನ್ಸ್ಫಾರ್ಮೇಶನ್ ಬರ್ತಾ ಇದೆ, ಅಂದ್ರೆ ಒಂದು ದೊಡ್ಡ ಬದಲಾವಣೆ ಬಂದಿರ್ಬೋದು ಅಥವಾ ಬರ್ಬೋದು ಮುಂದೆ. ಅಂದ್ರೆ ಇಷ್ಟು ತನಕ ನೀವು ತುಂಬಾನೇ ಎಲ್ಲಾ ಕೆಲಸವನ್ನು ಮಾಡಿ ಮುಗಿಸ್ಬೇಕು ಅಂತ ಹೇಳಿ ನೀವು ಕಾಯ್ತಿರ್ಬೋದು, ಅಥವಾ ನಿಮ್ಗೆ ಬೆನ್ನ ಹಿಂದೆ ಯಾರಾದ್ರೂ ಮೋಸ ಮಾಡಿರ್ಬೋದು ಫೈನಾನ್ಸ್ ಅಥವಾ ಜಾಬ್ ಅಲ್ಲಿ. ಸೊ ಇಲ್ಲೊಂದು ನಿಮ್ ಜೀವನದಲ್ಲಿ ಒಂದು ಬದಲಾವಣೆ, ಟ್ರಾನ್ಸ್ಫಾರ್ಮೇಶನ್ ಬರ್ತಾ ಇದೆ ಅಂತ ಹೇಳ್ತಾರೆ. ಒಂದು ಹೊಸ ಬಿಗಿನಿಂಗ್ ಆಗ್ತಾ ಇದೆ ಈಗ ನಿಮ್ಮ ಕೆರಿಯರ್ ಪ್ಲಸ್ ಫೈನಾನ್ಸ್ ಅಲ್ಲಿ. ಇಲ್ಲಿ ಇದು ನಿಮ್ಮ ಎನರ್ಜಿ. ಫೈಲ್ ನಂಬರ್ 2 ಸೆಲೆಕ್ಟ್ ಮಾಡಿದವರಿಗೆ ನಿಮ್ಗೆ ಯೂನಿವರ್ಸ್ ಕಡೆಯಿಂದ ಮೆಸೇಜ್ ತೆಗಿತಿದ್ದೇನೆ. ಯೂನಿವರ್ಸ್ ಏನ್ ಹೇಳ್ತಾರೆ ಅಂತ ಹೇಳಿ ನೋಡುವ. ಫೈಲ್ ನಂಬರ್ 2. ಇಲ್ಲಿ ನಿಮ್ಗೆ ಯೂನಿವರ್ಸ್ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ನೀವು ಏನಂದ್ರೆ ನೀವು ಯಾವುದೋ ತುಂಬಾ ದುಃಖ ಇರ್ಬೋದು ನಿಮ್ ಜೀವನದಲ್ಲಿ, ತುಂಬಾ ಸ್ಟ್ರೆಸ್ ಇರ್ಬೋದು. ಅಂದ್ರೆ ನೀವು ಬೇರೆಯವ್ರು ಹೇಳ್ತಾ ಇದ್ದ ಈಗ ನೀವು ಅಂದ್ರೆ ನಿಮ್ಮ ಜೀವನ ನಡೀತಿರ್ಬೋದು, ಅಥವಾ ಯಾವುದೋ ಒಂದು ತುಂಬಾ ನಿಮ್ದು ಎನರ್ಜಿ ಬೇರೆ ಕಡೆ ನಿಮ್ದು ಹೋಗ್ತಿರ್ಬೋದು. ಯಾರೋ ನಿಮ್ಮನ್ನು ಸೆಳೆದಾಗ ಯಾವುದೋ ಒಂದು ಎನರ್ಜಿ ಆ ಕಡೆ ನೋಡು ಅಂತ ಹೇಳಿ ನಿಮ್ಮನ್ನು ಬೇರೆ ಕಡೆ ನಿಮ್ಮ ಎನರ್ಜಿ ಹೋಗ್ತಿರ್ಬೋದು. ಅಥವಾ ನಿಮ್ಗೆ ತುಂಬಾ ಜೀವನದಲ್ಲಿ ದುಃಖ ಇದ್ದಿರ್ಬೋದು, ದುಃಖಗಳನ್ನು ಹೊತ್ತುಕೊಂಡು ನೀವು ಜೀವನದಲ್ಲಿ ಸಾಕ್ತಿರ್ಬೋದು. ಈಗ ಅಂದ್ರೆ ನೀವು ಯಾವುದೋ ಒಂದು ಭ್ರಮೆಯಲ್ಲಿ ಇದ್ದೀರಿ, ಆ ಭ್ರಮೆಯಿಂದ ಹೊರಗೆ ಬನ್ನಿ ಅಂತ ಹೇಳ್ತಿದ್ದಾರೆ. ಅಂದ್ರೆ ಗೋ ವಿತ್ ಫ್ಲೋ ಹೋಗಿ ಅಂತ ಹೇಳ್ತಿದ್ದಾರೆ ಯೂನಿವರ್ಸ್. ಅಂದ್ರೆ ಇಲ್ಲಿ ನಿಮ್ ಸುತ್ತಮುತ್ತ ಜನಗಳು ನಿಮ್ಗೆ ಏನ್ ಬೇಕಾದ್ರೂ ಹೇಳಿರ್ಬೋದು, ಆದ್ರೆ ಇಲ್ಲಿ ಯೂನಿವರ್ಸ್ ಹೇಳ್ತಾರೆ ನಿಮ್ ಜೀವನ ಒಂದು ಟ್ರಾನ್ಸ್ಫಾರ್ಮೇಶನ್ ಬರ್ತಾ ಇದೆ, ಆ ಭ್ರಮೆಯಿಂದ ಹೊರಗೆ ಬನ್ನಿ ಅಂತ ಹೇಳಿ. ಈ ಭ್ರಮೆ ಹೇಗಂತ ಹೇಳಿದ್ರೆ, ನೀವು ಕೆಲವೊಮ್ಮೆ ಈ ಭೂಮಿ ಮೇಲೆ ಇದ್ದು ಈ ಸಂಸಾರ, ಹಣ, ಮಕ್ಕಳು, ಫ್ಯಾಮಿಲಿ ಇದೇ ಇಂಪಾರ್ಟೆಂಟ್ ಅಂತ ನೀವು ತಿಳ್ಕೊಂಡಿರ್ಬೋದು. ಒಂಥರ ನಮ್ದು ಏನ್ ಹೇಳ್ತಿದಾರೆ, ಇಲ್ಯೂಷನ್ ಅಂತ ಹೇಳ್ತಿದಾರೆ, ಭ್ರಮೆ. ಅಂದ್ರೆ ನಮ್ಗೆ ಜೀವನ ಏನು ಅಂತ ಗೊತ್ತಿರುವುದಿಲ್ಲ, ಅಂದ್ರೆ ಸೋಲ್ ಪರ್ಪಸ್ ಬಗ್ಗೆ ನಮ್ಗೆ ಗೊತ್ತಿರುವುದಿಲ್ಲ. ಬರೀ ಇದಿಷ್ಟೇ, ಅಂದ್ರೆ ದುಡಿಬೇಕು, ಮನೆ ಕಟ್ಟಬೇಕು, ಮದುವೆ, ಮಕ್ಕಳು ಇದೆ ಅಂತ ಭ್ರಮೆಯಲ್ಲಿ ಇರ್ತೇವೆ. ಸೊ ಭ್ರಮೆಯಿಂದ ಹೊರಗೆ ಬನ್ನಿ. ಇನ್ನು ಕೆಲವರಿಗೆ ಯಾವುದೋ ಇನ್ನೊಬ್ಬರ ಬಗ್ಗೆ ರಿಲೇಶನ್ಶಿಪ್ ಬಗ್ಗೆ ಇದ್ದಿರ್ಬೋದು, ಅಥವಾ ನಿಮ್ ಜೀವನದಲ್ಲಿ ನೀವೇನೋ ತುಂಬಾ ಓವರ್ ಥಿಂಕ್ ಮಾಡ್ತಿರ್ಬೋದು. ಆ ಓವರ್ ಥಿಂಕ್ ಇಂದ, ಭ್ರಮೆಯಿಂದ, ಇಲ್ಯೂಷನ್ ಇಂದ ಏನೋ ಹೊರಗೆ ಬನ್ನಿ ಅಂತ ಹೇಳ್ತಿದ್ದಾರೆ. ಸುತ್ತಮುತ್ತ ಏನ್ ಬೇಕಾದ್ರೂ ಹೇಳಿ, ನೀವು ಮೆಡಿಟೇಷನ್ ಮಾಡಿ, ನಿಮ್ಮ ಮನಸ್ಸಿನ ಮಾತು ಕೇಳಿ, ಇಂಟ್ಯೂಷನ್ ಮಾತು ಕೇಳಿ ಅಂತ ಹೇಳ್ತಾರೆ. ಯಾಕಂದ್ರೆ ಇಲ್ಲಿ ನೀವು ಮಾಸ್ಟರ್ ಆಗೋರಿದ್ದೀರಿ, ನೀವೊಂಥರ ಮಾಸ್ಟರ್ ಇಲ್ಲಿ. ಅಂದ್ರೆ ಎಲ್ಲದರಲ್ಲೂ ನೀವು ಮಾಸ್ಟರ್ ಇದ್ದೀರಿ, ನೀವು ಇನ್ನೊಬ್ಬರಿಗೆ ಬೆಳಕು ನೀಡಬೇಕಾದವರು. ಸೊ ನಿಮ್ಮ ಇಂಟೆನ್ಸಿಟಿಯನ್ನು ಜನಗಳಿಗೆ ಕೊಡಿ ಅಂತ ಹೇಳ್ತಾರೆ. ಗೋ ವಿತ್ ಫ್ಲೋ ಹೋಗಿ. ನಿಮ್ಮಲ್ಲಿ ತುಂಬಾನೇ ಅಂದ್ರೆ ಏನ್ ಹೇಳ್ತಿದ್ದಾರೆ, ತುಂಬಾ ನಿಮ್ಮಲ್ಲಿ ಎನರ್ಜಿ ಇದೆ, ಇನ್ನರ್ ಕ್ರಿಯೇಟಿವಿಟಿ ಇದೆ. ಆ ಕ್ರಿಯೇಟಿವಿಟಿಯನ್ನು ಜನಗಳಿಗೆ ಕೊಡಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ತುಂಬಾ ಸ್ಟ್ರೆಂತ್ ಅಂಡ್ ಸ್ಟೆಬಿಲಿಟಿ ಇಲ್ಲದೆ ಇದ್ದಿರ್ಬೋದು ನಿಮ್ಗೆ, ಈ ದುಃಖದಿಂದಾಗಿ, ಈ ಸ್ಟ್ರೆಸ್ ನಿಂದಾಗಿ, ಅಥವಾ ಏನೋ ಜನಗಳ ಸುತ್ತಮುತ್ತ ಹೇಳೋದ್ರಿಂದಾಗಿ. ಸೊ ಅದರ ಕಡೆ ಬಿಟ್ಟು ನೀವು ನಿಮ್ಮ ಸೋಲ್ ಪರ್ಪಸ್ ಕಡೆ, ಅಂದ್ರೆ ನೀವು ಜನಗಳಿಗೆ ನೀವು ಗುರುಗಳಾಗಬೇಕಾದವರು, ನೀವು ಜನಗಳಿಗೆ ದಾರಿ ತೋರಿಸ್ಬೇಕಾದವರು ಅಂತ ಹೇಳ್ತಿದ್ದಾರೆ. ಮಾಸ್ಟರ್ ಸೋಲ್ಸ್ ನೀವು. ಸೊ ನಿಮ್ಮ ಆತ್ಮ ತುಂಬಾ ಸಲ ಭೂಮಿ ಮೇಲೆ ಬಂದು ಹೋಗಿದೆ. ಈ ಜನಗಳು ಹೇಳುವ ಮಾತುಗಳಿಗೆ ಅಥವಾ ಬಣ್ಣದ ಮಾತುಗಳಿಗೆ ಮರುಳಾಗಬೇಡಿ ಅಂತ ಹೇಳ್ತಿದ್ದಾರೆ. ನಿಮ್ಮ ಆತ್ಮಕ್ಕೆ ಗೊತ್ತಿದೆ ನೀವು ಏನು ಮಾಡಬೇಕು ಅಂತ, ನಿಮ್ಮ ಆತ್ಮದ ಮಾತು ಕೇಳಿ ಅಂತ ಇಲ್ಲಿ ಯೂನಿವರ್ಸ್ ಹೇಳ್ತಿದ್ದಾರೆ. ಫೈಲ್ ನಂಬರ್ 2 ಸೆಲೆಕ್ಟ್ ಮಾಡಿದವರಿಗೆ ನಿಮ್ಗೆ ನಿಮ್ಮ ನೆಕ್ಸ್ಟ್ ಏನಾಗ್ಬೋದು ಅಂತ ಹೇಳಿ ನೋಡುವ. ಮಾಸ್ಟರ್ ಸೋಲ್ಸ್ ಇದ್ದಾರೆ ಕೆಲವರು. ತುಂಬಾನೇ ನಿಮ್ ಜೀವನದಲ್ಲಿ ನಿಮ್ಮ ಜೀವನ ಒಂಥರ ಏನ್ ಹೇಳ್ತಾರೆ, ಚಕ್ರ ಬ್ಯಾಲೆನ್ಸ್ ಮಾಡ್ತಿರ್ಬೋದು. ಒಂದು ನ್ಯೂ ವಿಷನ್, ಒಂಥರ ನ್ಯೂ ವರ್ಷನ್ ಬರೋದ್ರಲ್ಲಿದೆ. ಸೊ ಗೋ ವಿತ್ ಫ್ಲೋ ಹೋಗಿ, ಯಾವ್ದನ್ನು ಬದಲಾವಣೆ ರೆಸಿಸ್ಟ್ ಮಾಡಬೇಡಿ ಅಂತ ಹೇಳ್ತಿದ್ದಾರೆ. ಅಂದ್ರೆ ನೀವು ಇಲ್ಲಿ ಏನೋ ಒಂದು ಬದಲಾವಣೆ ರೆಸಿಸ್ಟ್ ಮಾಡ್ತಿದ್ದೀರಿ, ಜನಗಳ ಮಾತಿಗೆ ನೀವು ಕಟ್ಟು ಬಿದ್ದು ಯಾವುದೋ ಒಂದು ಬದಲಾವಣೆ ರೆಸಿಸ್ಟ್ ಮಾಡ್ತಿದ್ದೀರಿ.
ಅಂದ್ರೆ ರೆಸಿಸ್ಟ್ ಮಾಡಬೇಡಿ. ಯೂನಿವರ್ಸ್ ನಿಮ್ ಜೀವನದಲ್ಲಿ ಏನು ಬದಲಾವಣೆ ತರ್ತಿದಾರೆ ಅದು ನಿಮ್ದೆಲ್ಲ ಒಳ್ಳೇದಕ್ಕೆ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ನಿಮ್ಗೊಂದು ಯಾವುದೋ ಒಂದು ಎನರ್ಜಿ, ಯೂನಿವರ್ಸ್ ಎನರ್ಜಿ ನಿಮ್ಮನ್ನು ಕಾಲ್ ಮಾಡ್ತಾ ಇದೆ. ಸೊ ಅದ್ರ ಕಡೆ ನೋಡಿ ಅಂತ ಹೇಳ್ತಿದ್ದಾರೆ ಇಲ್ಲಿ. ನೆಕ್ಸ್ಟ್ ನಿಮ್ಮ ಆಕ್ಷನ್ ನೋಡುವ. ಹೈ ಪ್ರಿಸ್ಟೆಸ್, ಇಲ್ಲೂ ಹೈ ಪ್ರಿಸ್ಟೆಸ್ ಬಂದಿದೆ. ಏಸ್ ಆಫ್ ಪೆಂಟಿಕಲ್ಸ್, ಏಸ್ ಆಫ್ ಕಪ್ಸ್. ಈಗ ನೀವು ತುಂಬಾ ನೆಗೆಟಿವ್ ಎನರ್ಜಿಯಲ್ಲಿ ಇದ್ದಿರ್ಬೋದು. ಅಂದ್ರೆ ಥರ್ಡ್ ಪಾರ್ಟಿ ಇರ್ಬೋದು, ಹಾರ್ಟ್ ಬ್ರೇಕಿಂಗ್ ಇರ್ಬೋದು, ಸಪ್ರೇಷನ್ ಇದ್ದಿರ್ಬೋದು, ಅಥವಾ ನಿಮ್ಮ ಮನಸ್ಸಿಗೆ ನೋವು ಇದ್ದಿರ್ಬೋದು, ನಿಮ್ಗೆ ಯಾರಾದ್ರೂ ಬೆನ್ನ ಹಿಂದೆ ಮೋಸ ಮಾಡಿರ್ಬೋದು. ಅಂದ್ರೆ ನಿಮ್ಮಲ್ಲಿ ಈಗ ತುಂಬಾ ನೀವು ನೆಗೆಟಿವ್ ಎನರ್ಜಿಯಲ್ಲಿ ಇದ್ದೀರಿ. ಈಗ ಇಲ್ಲಿ ಡೆವಿಲ್ ಬಂದಿದೆ, ಅಂದ್ರೆ ನಿಮ್ಮನ್ನು ನೀವು ಕಟ್ಟಿ ಹಾಕೊಂಡಿದ್ದೀರಿ. ನನ್ನಿಂದ ಏನು ಆಗುದಿಲ್ಲ, ಏನ್ ಜನಗಳು ಹೇಳ್ತಿದ್ದಾರೆ ಅದೇ ಕರೆಕ್ಟ್ ಅಂತ ಹೇಳಿ. ಅದರಿಂದ ಹೊರಗೆ ಬನ್ನಿ ಅಂತ ಹೇಳ್ತಿದ್ದಾರೆ ಯೂನಿವರ್ಸ್. ಅಂದ್ರೆ ನೀವು ಇಲ್ಲಿ ಮೆಡಿಟೇಷನ್ ತುಂಬಾ ಇಂಪಾರ್ಟೆಂಟ್. ನೀವು ಧ್ಯಾನ, ಮೆಡಿಟೇಷನ್, ಚಕ್ರ ಬ್ಯಾಲೆನ್ಸ್ ತುಂಬಾ ಇಂಪಾರ್ಟೆಂಟ್. ಇಲ್ಲಿ ನೀವು ವಾಟರ್ ಸೈನ್ಸ್ ತುಂಬಾ ಇದೆ, ವಾಟರ್ ಮತ್ತೆ ಅರ್ತ್ ಸೈನ್ಸ್. ಹೇಗಂತ ಹೇಳಿದ್ರೆ, ನೀವು ಅಂದ್ರೆ ನೀವು ಜನಗಳಿಗೆ ನೀವು ಟೀಚ್ ಮಾಡ್ಬೇಕಾದವರು, ಮಾಸ್ಟರ್ ಆಗ್ಬೇಕಾದವರು. ಅಂದ್ರೆ ನಿಮ್ಮಲ್ಲಿ ತುಂಬಾ ಇಂಟ್ಯೂಷನ್ ಪವರ್ ತುಂಬಾ ಚೆನ್ನಾಗಿದೆ. ನಿಮ್ದು ಥರ್ಡ್ ಐ ಚಕ್ರ ಓಪನ್ ಆಗ್ತಿದೆ, ಕ್ರೌನ್ ಚಕ್ರ ಓಪನ್ ಆಗ್ತಿದೆ. ಸೊ ಜನಗಳಿಗೆ ನೀವು ಟೀಚ್ ಮಾಡಿ ಅಂತ ಹೇಳ್ತಾರೆ. ಏನೋ ಒಂದು ಮಿಸ್ಟ್ರಿ ರಿವೀಲ್ ಆಗ್ತದೆ ನಿಮ್ ಜೀವನದಲ್ಲಿ. ತುಂಬಾ ನೀವು ಅಂದ್ರೆ ನೀವು ಹಿಂದಿನ ಜನ್ಮದಲ್ಲೂ ಬೇರೆ ಜನಗಳಿಗೆ ನೀವು ದಾರಿ ತೋರಿಸ್ತಾ ಇದ್ದಿರ್ಬೋದು, ಟೀಚ್ ಮಾಡ್ತಾ ಇದ್ದಿರ್ಬೋದು, ಮಾಸ್ಟರ್ ಇದ್ದಿರ್ಬೋದು. ಈ ಜನ್ಮದಲ್ಲೂ ನೀವು ಜನಗಳಿಗೆ ನೀವು ದಾರಿ ತೋರಿಸ್ಬೇಕಾದ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಿದ್ದಾರೆ. ನಿಮ್ ಜೀವನದಲ್ಲಿ ರಿಲೇಶನ್ಶಿಪ್ ಪ್ಲಸ್ ಫೈನಾನ್ಸ್ ಎರಡು ಒಂದು ಹೊಸ ಬಿಗಿನಿಂಗ್ ಆಗ್ತಾ ಇದೆ. ಇದೊಂಥರ ಏನಿರ್ತಾರೆ, ನೀವೊಂಥರ ಕ್ವೀನ್ ಆಗೋದ್ರಲ್ಲಿ ಇದ್ದೀರಂತ. ಮುಂದೆ ನಿಮ್ ಫ್ಯೂಚರ್ ಅಲ್ಲಿ ನಿಮ್ದು ಹಾರ್ಟ್ ಚಕ್ರ ಓಪನಿಂಗ್ ಆಗ್ತದೆ. ಒಂದು ಹೊಸ ರಿಲೇಶನ್ಶಿಪ್ ಬರ್ಬೋದು ಕೆಲವರಿಗೆ, ಹೊಸ ಫೈನಾನ್ಸ್, ಹೊಸ ಜಾಬ್, ಹೊಸ ರಿಲೇಶನ್ಶಿಪ್, ಹೊಸ ಒಂದು ನಿಮ್ದು ಏನ್ ಹೇಳ್ತಾರೆ ಒಂದು ಹೊಸ ಪ್ರಾಜೆಕ್ಟ್ ಸ್ಟಾರ್ಟ್ ಆಗ್ಬೋದು. ತುಂಬಾ ಫೈನಾನ್ಸ್ ಇಂಪ್ರೂವ್ಮೆಂಟ್ ಪ್ಲಸ್ ನಿಮ್ದು ರಿಲೇಶನ್ಶಿಪ್. ಅಂದ್ರೆ ಇಲ್ಲೊಂಥರ ನೀವೊಂಥರ ಏನ್ ಹೇಳ್ತಿದ್ದಾರೆ, ಒಂಥರ ನಿಮ್ದು ಹೀಲಿಂಗ್ ಆಗ್ತಿದೆ ಅಂತ ಹೇಳ್ಬೋದು. ನಿಮ್ದು ಮನಸ್ಸಿಗೆ ತುಂಬಾ ಹೀಲಿಂಗ್ ಬರ್ತದೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಇದು ಪೈಲ್ ನಂಬರ್ 3 ರೀಡಿಂಗ್. ನಿಮ್ಗೆ ಎಸ್ ಆರ್ ನೋ ತೆಗೆದಿದ್ದೇನೆ. ಯೂನಿವರ್ಸ್ ಕಡೆಯಿಂದ ಎಸ್ ಆರ್ ನೋ. ಫೈಲ್ ನಂಬರ್ 2, ನೀವೊಂದು ಕ್ವಶನ್ ಕೇಳ್ಬೋದು. ಇಲ್ಲಿ ನಿಮ್ಗೆ ನಂಬರ್ ಅಥವಾ ಯಾವ್ದಾದ್ರು ಬರ್ಬೋದು. ಎಸ್ ಆರ್ ನೋ. ಫೈಲ್ ನಂಬರ್ 2 ಸೆಲೆಕ್ಟ್ ಮಾಡಿದವರಿಗೆ ಎಸ್ ಆರ್ ನೋ. ಇಲ್ಲಿ ಎಸ್ ಬಂದಿದೆ ನಿಮ್ಗೆ ಕ್ವಶನ್ಗೆ ಆನ್ಸರ್. ಥರ್ಸ್ಡೇ ಅಂತ ಹೇಳಿ ಬಂದಿದೆ, ನೋಡ್ತಿರ್ಬೋದು. ಇಲ್ಲಿಗೆ ಪೆಂಡುಲಮ್ ಇಡ್ತಿದ್ದೇನೆ, ತೋರಿಸ್ತೇನೆ. ಇದು ಎಸ್ ಅಂತ ಹೇಳಿ ಬಂದಿದೆ ನಿಮ್ಗೆ. ಈಗ ಜುಲೈ ತಿಂಗಳಿರ್ಬೋದು, ಜೂನ್, ಜುಲೈ, ಆಗಸ್ಟ್ ತುಂಬಾ ಇಂಪಾರ್ಟೆಂಟ್ ಇದ್ದಿರ್ಬೋದು ಕೆಲವರಿಗೆ. 1 2 3 4 5 6 7 8 9 ಇದು ತಿಂಗಳಿರ್ಬೋದು, ನೀವು ಹುಟ್ಟಿದ ತಿಂಗಳಿರ್ಬೋದು, ಅಥವಾ ಈ ತಿಂಗಳು ನಿಮ್ಗೆ ತುಂಬಾ ಇಂಪಾರ್ಟೆಂಟ್ ಇರ್ಬೋದು. ಆಗಸ್ಟ್ ತನಕ ತುಂಬಾ ಇಂಪಾರ್ಟೆಂಟ್. ಇಲ್ಲಿ ಕೆಲವರದು ಮಿಥುನ ರಾಶಿ ಅಥವಾ ಲಗ್ನ ಇದ್ದಿರ್ಬೋದು. ಇನ್ನು ಕೆಲವರದ್ದು ನಿಮ್ದು ಕರ್ಕಾಟಕ ರಾಶಿ ಅಥವಾ ಲಗ್ನ ಇದ್ದಿರ್ಬೋದು. ಇಲ್ಲಿ ಕೆಲವರು ಟ್ವಿನ್ ಫ್ಲೇಮ್ಸ್ ಇದ್ದಾರೆ ಈ ಸೆಲೆಕ್ಟ್ ಮಾಡಿದವರು. ಇನ್ಯಾನ್ ಯಂಗ್ ಎನರ್ಜಿ ಇದೆ, ಅಂದ್ರೆ ತುಂಬಾನೇ ಇಲ್ಲಿ ಇನ್ಯಾನ್ ಯಂಗ್ ಎನರ್ಜಿ. ಗುರುವಾರ ತುಂಬಾ ಇಂಪಾರ್ಟೆಂಟ್ ನಿಮ್ಗೆ. ಎಸ್ ಅಂತ ಹೇಳಿ ಬಂದಿದೆ, ನಿಮ್ಮ ಎಲ್ಲಾ ಪ್ರಶ್ನೆಗೆ ಉತ್ತರ ಎಸ್ ಅಂತ ಹೇಳಿ. ಸೊ ಕಂಗ್ರ್ಯಾಚುಲೇಷನ್. ಫೈಲ್ ನಂಬರ್ 2 ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು. ವೆಲ್ಕಮ್ ಟು ಫೈಲ್ ನಂಬರ್ 3. ಯಾರು ವೀಲ್ ಆಫ್ ಫಾರ್ಚೂನ್ ಚಾಯ್ಸ್ ಮಾಡಿದ್ದೀರಾ, ನಿಮ್ ಜೀವನದಲ್ಲಿ ಯಾವ ಸೆಕೆಂಡ್ ಚಾನ್ಸ್ ಅಂತ ಹೇಳಿ. ಇಲ್ಲಿ ನಿಮ್ಗೆ ಸೆಕೆಂಡ್ ಚಾನ್ಸ್ ಏನಂತ ಹೇಳಿದ್ರೆ, ಫೈಲ್ ನಂಬರ್ 3 ಸೆಲೆಕ್ಟ್ ಮಾಡಿದವರಿಗೆ ನಿಮ್ದು ಡೆಸ್ಟಿನಿ ಚೇಂಜ್ ಆಗ್ತಾ ಇದೆ. ಅಂದ್ರೆ ನಿಮ್ದು ಲೈಫ್ ಒಂಥರ 360 ಡಿಗ್ರಿ ಚೇಂಜ್. ಇದೊಂಥರ ಕರ್ಮ ಕ್ಲಿಯರ್ ಆಗ್ತಿದೆ ನಿಮ್ ಜೀವನದಲ್ಲಿ. ಏನೋ ಒಂದು ಮೇಜರ್ ಕರ್ಮ ಹಿಂದಿನ ಜನ್ಮದಿರ್ಬೋದು, ಈ ಕರ್ಮ ಒಂದು ಕ್ಲಿಯರ್ ಆಗಿ ನಿಮ್ದು ಜೀವನ ಒಂಥರ ಫುಲ್ ಚೇಂಜ್ ಆಗ್ತದೆ. 365 ಡಿಗ್ರಿ ಚೇಂಜ್ ಅಂತಲೇ ಹೇಳ್ಬೋದು. ನೀವೊಂಥರ ಹೊಸ ವರ್ಷನಿಗೆ ಬರ್ತಿದ್ದೀರಿ. ಇದೊಂಥರ
ಅಂದ್ರೆ ಡಿವೈನ್ ಟೈಮಿಂಗ್ ನಿಮ್ ಜೀವನದಲ್ಲಿ ರೋಲ್ ಪ್ಲೇ ಆಗ್ತಾ ಇದೆ. ತುಂಬಾನೇ ನಿಮ್ದು ಜೀವನದಲ್ಲಿ ಡಿವೈನ್ ಟೈಮಿಂಗ್ ಬರ್ತಾ ಇದೆ ಅಂತ ಹೇಳ್ತಾರೆ. ಡೆಸ್ಟಿನಿ ಚೇಂಜ್ ಇದೊಂಥರ ನಿಮ್ಗೆ ದೇವರು ಸೆಕೆಂಡ್ ಚಾನ್ಸ್ ಕೊಡ್ತಾರೆ. ಇನ್ನೊಂದ್ಸಲ ನಿನ್ನ ಅಂದ್ರೆ ಡೆಸ್ಟಿನಿ ಕಡೆ ನೋಡು, ನಿನ್ನ ಅಂದ್ರೆ ಆತ್ಮದ ಸೋಲ್ ಪರ್ಪಸ್ ಕಡೆ ನೋಡು ಅಂತ ಇದ್ದಿರ್ಬೋದು ನಿಮ್ಗೆ. ಫೈಲ್ ನಂಬರ್ 2 ಸೆಲೆಕ್ಟ್ ಮಾಡಿದವರಿಗೆ ನಿಮ್ಗೆ ಎನರ್ಜಿ ತೆಗೆದಿದೆ. ನಿಮ್ಮ ಎನರ್ಜಿ ಹೇಗಿದೆ ಅಂತ ಹೇಳಿ ನೋಡುವ. ಫೈಲ್ ನಂಬರ್ 2 ಸಾರಿ ಫೈಲ್ ನಂಬರ್ 3 ಎನರ್ಜಿ. ಇಲ್ಲಿ ಹೇಗಿದೆ ಅಂತ ಹೇಳಿದ್ರೆ, ನೀವೀಗ ನಿಮ್ಮ ಫೈನಾನ್ಸ್ ಅಥವಾ ಫ್ಯಾಮಿಲಿ ಇಲ್ಲಿ ನಿಮ್ಗೆ ಕೆಲವರಿಗೆ ನಿಮ್ಮ ಫ್ಯಾಮಿಲಿ ನಿಮ್ ಜೊತೆ ಲಾಯಲ್ ಆಗಿಲ್ಲದೆ ಇದ್ದಿರ್ಬೋದು. ಕೆಲವರಿಗೆ ನಿಮ್ಮ ಪಾರ್ಟ್ನರ್ ನಿಮ್ ಜೊತೆ ಲಾಯಲ್ ಆಗಿಲ್ಲದೆ ಇದ್ದಿರ್ಬೋದು. ಇನ್ ಕೆಲವರಿಗೆ ನಿಮ್ಮ ಮಕ್ಕಳು ನಿಮ್ ಜೊತೆ ಅಂದ್ರೆ ನಿಮ್ಗೆ ಬೆನ್ನ ಹಿಂದೆ ಮೋಸ ಮಾಡಿರ್ಬೋದು. ಇಲ್ಲಿ ಪಾರ್ಟ್ನರ್ ಇದ್ದಾರೆ, ಫ್ಯಾಮಿಲಿ ಇದೆ, ಅಥವಾ ನಿಮ್ಗೆ ಕೆಲವರು ತುಂಬಾ ಏನ್ ಹೇಳ್ತಿದ್ದಾರೆ, ತುಂಬಾ ನಿಮ್ ಜೊತೆ ನಂಬಿಕೆಯಿಂದ ಇದ್ದವರು ನಿಮ್ ಜೊತೆ ಇಲ್ಲಿ ಲಾಯಲ್ ಅಂದ್ರೆ ನಿಮ್ಮ ನಂಬಿಕೆಗೆ ದ್ರೋಹ ಮಾಡಿರ್ಬೋದು. ಇಲ್ಲಿ ತುಂಬಾನೇ ಇಲ್ಲಿ ನಿಮ್ಗೆ ಬೆನ್ನ ಹಿಂದೆ ಮೋಸ ಇದೆ. ಅಂದ್ರೆ ಈಕ್ವಲ್ ಗಿವ್ ಅಂಡ್ ಟೇಕ್ ಇಲ್ಲ. ಬರೀ ನಿಮ್ಮಿಂದವರು ಎಲ್ಲಾನು ತಗೊಳ್ತಿದ್ರು. ಇದು ಪ್ರೀತಿ ಇರ್ಬೋದು, ಹಣ ಇರ್ಬೋದು, ಅಥವಾ ಏನೇ ಇದ್ದಿರ್ಬೋದು, ಎಲ್ಲಾನು ನೀವು ಅವರಿಗೆ ಕೊಡ್ತಿದ್ರೆ ಹೊರತು ಆ ಕಡೆಯಿಂದ ನಿಮ್ಗೆ ಇಲ್ಲಿ ಈಕ್ವಲ್ ಗಿವ್ ಅಂಡ್ ಟೇಕ್ ಇಲ್ಲ ನಿಮ್ ಜೀವನದಲ್ಲಿ. ಅಂದ್ರೆ ನಿಮ್ಮಲ್ಲಿ ಎಲ್ಲಾ ಪವರ್ ಇದೆ. ನೀವು ಒಂಥರ ಅಂದ್ರೆ ಸ್ಪಿರಿಚುವಲ್ ಜರ್ನಿಯಲ್ಲಿ ಇದ್ದೀರಿ. ನಿಮ್ಗೆ ಇಲ್ಲಿ ಫೈನಾನ್ಸ್, ರಿಲೇಶನ್ಶಿಪ್, ದೇವರು ಎಲ್ಲಾನು ಕೊಟ್ಟಿದ್ದಾರೆ. ಅದ್ರ ಜೊತೆ ನೀವೊಂಥರ ಸ್ಪಿರಿಚುವಲ್ ಜರ್ನಿ, ನಿಮ್ಗೊಂಥರ ಅಂದ್ರೆ ಮೊದ್ಲೇ ಗೊತ್ತಾಗ್ತಿರ್ಬೋದು ಮುಂದೆ ಏನಾಗ್ತದೆ ಎಲ್ಲಾನು ನಿಮ್ಗೆ ಮೊದ್ಲೇ ಗೊತ್ತಾಗ್ತಿರ್ಬೋದು. 8 ನಂಬರ್ ನಿಮ್ಗೆ ತುಂಬಾ ಇಂಪಾರ್ಟೆಂಟ್. 8 ಅಂತ ಹೇಳಿ ನೀವು ಹುಟ್ಟಿದ ತಿಂಗಳು ಇರ್ಬೋದು, ಅಥವಾ ಇಲ್ಲಿ ಇನ್ಫಿನಿಟಿ ನಂಬರ್ ಇದೆ. 8 ಅಂತ ಹೇಳಿ ಒಂಥರ ಕರ್ಮ ಕ್ಲಿಯರ್. ಇದೊಂಥರ ನಿಮ್ದು ಇವ್ರ ಜೊತೆ ಕರ್ಮ ಕ್ಲಿಯರ್ ಆಗ್ತಿದೆ ಅಂತಲೇ ಹೇಳ್ಬೋದು. ಈ ಪಾರ್ಟ್ನರ್ ಇರ್ಬೋದು, ಅಥವಾ ಈ ವ್ಯಕ್ತಿ ಇರ್ಬೋದು, ಅಥವಾ ಈ ಮಕ್ಕಳು ಇರ್ಬೋದು, ಅಥವಾ ಈ ನಿಮ್ದು ಫ್ಯಾಮಿಲಿ ಇರ್ಬೋದು, ಫ್ಯಾಮಿಲಿ ಮೆಂಬರ್ ಇವ್ರು ಯಾರೇ ಇದ್ದಿರ್ಬೋದು, ಅಥವಾ ಇವರು ನಿಮ್ಗೆ ತುಂಬಾ ಪ್ರೀತಿ ಪಾತ್ರ ಇರ್ಬೋದು. ಇವ್ರ ಜೊತೆ ನಿಮ್ಗೊಂಥರ ಕರ್ಮ ಕ್ಲಿಯರ್ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ನಿಮ್ಗೆ ಜೀವನದಲ್ಲಿ ಎಲ್ಲ ಇದ್ರೂನು ನೀವೊಂಥರ ಅಂದ್ರೆ ತುಂಬಾನೇ ನಿಮ್ಗೆ ಇಲ್ಲಿ ಮನಸ್ಸಿಗೆ ನೋವಾಗಿದೆ. ಅಂದ್ರೆ ಇದೆಲ್ಲ ನಿಮ್ಗೂ ಅವರಿಗೂ ಈ ಹಿಂದಿನ ಜನ್ಮದಲ್ಲಿ ಕರ್ಮ ಇದ್ದಿರ್ಬೋದು. ಇದೊಂದು ಕರ್ಮ ಕ್ಲಿಯರ್ ಅಂತ ಹೇಳ್ತಿದ್ದಾರೆ. ನೀವೆಲ್ಲದ್ರಲ್ಲೂ ಪರ್ಫೆಕ್ಟ್ ಇದ್ದೀರಿ, ಆದ್ರೆ ನಿಮ್ಗೆ ಮಾತ್ರ ಯಾವುದು ಕರೆಕ್ಟ್ ಆಗಿ ಸಿಗ್ತಾ ಇಲ್ಲ, ಬ್ಯಾಲೆನ್ಸ್ ಬರ್ತಾ ಇಲ್ಲ ನಿಮ್ ಜೀವನದಲ್ಲಿ. ಇನ್ನು ಕೆಲವರಿಗೆ ಹೇಗಂತ ಹೇಳಿದ್ರೆ, ಕೆಲವರಿಗೆ ನಿಮ್ ಜೀವನದಲ್ಲಿ ಕೆಲವರು ಮನೆ ಕಟ್ಬೋದು. ಇಲ್ಲಿ ಕೆಲವರಿಗೆ ಇಲ್ಲಿ ಮ್ಯಾರೇಜ್ ಆಗಿರ್ಬೋದು. ಕೆಲವರು ಇಲ್ಲಿ ಮಕ್ಕಳ ಕಡೆ ನೋಡ್ತಿದ್ದಾರೆ. ಫ್ಯಾಮಿಲಿ ಅಂದ್ರೆ ನಿಮ್ಗೆ ಮಕ್ಕಳಿಂದ ಇದ್ದಿರ್ಬೋದು ಫ್ಯಾಮಿಲಿ ವಿಷಯದಲ್ಲಿ. ಇನ್ ಕೆಲವರು ಮನೆ ಕಟ್ಲಿಕ್ಕೆ ನೋಡ್ತಿರ್ಬೋದು. ಇನ್ ಕೆಲವರು ಮ್ಯಾರೇಜ್ ನೋಡ್ತಿರ್ಬೋದು. ನೀವು ಮ್ಯಾರೇಜ್ಗೋಸ್ಕರ ಕಾಯ್ತಾ ಇದ್ದೀರಿ. ಅಂದ್ರೆ ಯಾರೋ ಬರ್ಬೋದು, ಮ್ಯಾರೇಜ್ ಆಗ್ಬೋದು ಅಂತ ಹೇಳಿ ನೀವು ಕಾಯ್ತಾ ಇದ್ದಿರ್ಬೋದು. 11 ನಂಬರ್ ತುಂಬಾ ಕಾಣಿಸ್ತಿರ್ಬೋದು. ತುಂಬಾ ಸ್ಟ್ರಾಂಗ್ ಫೌಂಡೇಶನ್ ಹಾಕ್ಬೇಕು, ಒಂದು ಮ್ಯಾರೇಜ್ ಆಗ್ಬೇಕು ಅಂತ ಹೇಳಿ ನೀವು ಇಲ್ಲಿ ಮ್ಯಾರೇಜ್ಗೋಸ್ಕರ ಕಾಯ್ತಿದ್ದೀರಿ. ಕೆಲವರು ಎನರ್ಜಿ ಇನ್ ಕೆಲವ್ರು ಹೇಗಂತ ಹೇಳಿದ್ರೆ, ನೀವು ಈ ರಿಲೇಶನ್ಶಿಪ್ ಇರ್ಬೋದು, ಅಥವಾ ಎಜುಕೇಶನ್ ಇರ್ಬೋದು, ಎಲ್ಲವನ್ನು ನೀವು ಎಟ್ ಎ ಟೈಮ್ ಕಲಿತಿರ್ಬೋದು. ಅಂದ್ರೆ ಒಬ್ರೇ ನೀವು ಇಲ್ಲಿ ಸ್ಟ್ರಗಲ್ ಮಾಡ್ತಿದ್ದೀರಿ. ಆದ್ರೆ ಏನಂತ ಹೇಳಿದ್ರೆ, ಒಬ್ರೇ ನೀವು ಅಂದ್ರೆ ತುಂಬಾನೇ ಸ್ಟ್ರಗಲ್ ಮಾಡ್ತಿದ್ದೀರಿ. ಒಬ್ರೇ ಎಲ್ಲವನ್ನು ನೀವು ಎಲ್ಲವನ್ನು ನೀವು ಒಬ್ರೇ ಮಾಡ್ತಿದ್ದೀರಿ. ಸೊ ನಿಮ್ ಜೀವನದಲ್ಲಿ ಹೇಗಂತ ಹೇಳಿದ್ರೆ, ಒಂದು ನಿಮ್ಗೆ ಹಾರ್ಟ್ ಚಕ್ರ ಹೀಲ್ ಆಗಿರ್ಬೋದು. ಇನ್ ಕೆಲವರಿಗೊಂದು ನಿಮ್ಗೆ ಹೊಸ ರಿಲೇಶನ್ಶಿಪ್ ನಿಮ್ ಜೀವನದಲ್ಲಿ ಎಂಟ್ರಿ ಆಗಿರ್ಬೋದು. ಹೊಸ ಪ್ರೀತಿ ನಿಮ್ ಜೀವನದಲ್ಲಿ ಒಂದು ಏನ್ ಹೇಳ್ತಾರೆ, ಒಂಥರ ಹೂವಿನ ತರ ಇಲ್ಲಿ ಇಲ್ಲಿ ತಾವೇ ಅರಳ್ತಿದೆ. ಅಂದ್ರೆ ಒಂಥರ ನಿಮ್ ಜೀವನದಲ್ಲಿ ಇದೊಂಥರ ಹೊಸ ಪ್ರೀತಿ ಅರಳಿರ್ಬೋದು ನಿಮ್ ಜೀವನದಲ್ಲಿ. ಇನ್ ಕೆಲವರಿಗೆ ನಿಮ್ಗೆ ತುಂಬಾನೇ ಆಕಲ್ಟ್ ಸೈನ್ಸ್, ನೀವು ಎಜುಕೇಶನ್ ನೀವು ಕಂಟಿನ್ಯೂ ಮಾಡ್ಬೋದು. ನೀವು ಆಕಲ್ಟ್ ಸೈನ್ಸ್ ಕಲಿತಿರ್ಬೋದು, ಏನಾದ್ರೂ ಒಂದು ಸ್ಪೆಷಲ್ ವಿದ್ಯೆ ನೀವು ಕಲಿತಾ ಇದ್ದಿರ್ಬೋದು. ನಿಮ್ಗೆ ಅಂತಾರೆ ಏನ್ ಹೇಳ್ತಾರೆ, ಅದ್ರ ಬಗ್ಗೆ ತುಂಬಾ ನಾಲೆಜ್ ಇದೆ. ಇಲ್ಲಿ ಕೆಲವರದ್ದು ಥರ್ಡ್ ಐ ಚಕ್ರ ಓಪನ್ ಆಗಿದೆ. ಇಲ್ಲಿ ವೀಲ್ ಆಫ್ ದ ಇಯರ್, ಇನ್ನು ವೀಲ್ ಆಫ್ ಫಾರ್ಚೂನ್ ಬಂತು. ಇನ್ ಕೆಲವರ ಜೀವನದಲ್ಲಿ ಹೇಗಂತ ಹೇಳಿದ್ರೆ, ನೇಚರ್ ಚೇಂಜಸ್ ಇದೊಂಥರ ಏನ್ ಹೇಳ್ತಿದ್ದಾರೆ, ತುಂಬಾ ನೆಗೆಟಿವ್ ಅಟ್ಯಾಕ್ ಆಗಿದೆ ನಿಮ್ ಮೇಲೆ. ತುಂಬಾ ನೆಗೆಟಿವ್ ಅಟ್ಯಾಕ್. ಅಂದ್ರೆ ನಿಮ್ಗೆ
ತುಂಬಾ ಹೆದರಿಕೆ ಆಗ್ತಿರ್ಬೋದು, ತುಂಬಾ ಭಯ ಅಂತ ಅನಿಸ್ತಿರ್ಬೋದು, ಅಥವಾ ಕೆಟ್ಟ ಕನಸು ಬೀಳ್ತಿರ್ಬೋದು, ಅಥವಾ ನಿಮ್ ಜೀವನದಲ್ಲಿ ಇಲ್ಲಿ ಏನೋ ಒಂದು ಎಂಡ್ ಆಗಿದೆ, ನಿಮ್ ಜೀವನದಲ್ಲಿ ಒಂದು ಮೇಜರ್ ಎಂಡ್ ಆಗಿದೆ, ಮೇಜರ್ ಕಾರ್ಡ್ ಇದು. ಒಂದು ಕರ್ಮ ಕ್ಲಿಯರ್ ಆಗಿದೆ ಒಂದು, ಅಂದ್ರೆ ನಿಮ್ ಮೇಲೆ ನೆಗೆಟಿವ್ ಎನರ್ಜಿ ಅಟ್ಯಾಕ್ ಆಗಿರ್ಬೋದು, ನೀವು ನೆಗೆಟಿವ್ ಎನರ್ಜಿಯಲ್ಲಿ ಇದ್ದಿರ್ಬೋದು, ಅಥವಾ ನಿಮ್ಗೆ ಏನು ಮಾಡ್ಬೇಕಂತ ಗೊತ್ತಾಗದೆ ಈಗ ನೀವು ತೋಚದೆ ನೀವು ತುಂಬಾ ನೋವಲ್ಲಿ ಇದ್ದಿರ್ಬೋದು. ಈಗ ಅಂದ್ರೆ ನಿಮ್ ಜೀವನದಲ್ಲಿ ಏನೋ ಒಂದು ಮೇಜರ್ ಎಂಡ್ ಆಗ್ತಿದೆ, ಒಂಥರ ಟ್ರಾನ್ಸ್ಫಾರ್ಮೇಶನ್ ಆಗ್ತಿದೆ ಅಂತಲೇ ಹೇಳ್ಬೋದು ನಿಮ್ ಜೀವನದಲ್ಲಿ. ಈಗ ನಿಮ್ಗೆ ಅನಿಸ್ತಿರ್ಬೋದು, ಅಂದ್ರೆ ಏನ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ, ತುಂಬಾ ಕನ್ಫ್ಯೂಷನ್, ಟೆನ್ಷನ್, ಯಾವ ಕಡೆ ಹೋಗ್ಲಿ, ಏನ್ ಮಾಡ್ಲಿ ಅಂತ ನಿಮ್ಗೆ ಗೊತ್ತಾಗದೆ ಇದ್ದಿರ್ಬೋದು. ಇದೊಂಥರ ನಿಮ್ದು ಕರ್ಮ ಕ್ಲಿಯರ್ ಆಗ್ತಿದೆ, ಒಂದು ಜೀವನದಲ್ಲಿ ಏನೋ ಒಂದು ಎಂಡ್ ಆಗ್ತಿದೆ. ಸೊ ಈ ಚೇಂಜ್ ಅನ್ನು ರೆಸಿಸ್ಟ್ ಮಾಡಬೇಡಿ ಅಂತ ಹೇಳ್ತಿದ್ದಾರೆ. ಸೊ ಹೀಲ್ ಆಗ್ತಿರ್ಬೋದು ಈಗ ನೀವು, ಅಂದ್ರೆ ಈ ಬದಲಾವಣೆ ದೊಡ್ಡ ಬದಲಾವಣೆ ಇದು ಅಂದ್ರೆ ಇದು ಸಣ್ಣ ಪುಟ್ಟ ನಿಮ್ ಜೀವನದಲ್ಲಿ ಬದಲಾವಣೆ ಅಲ್ಲ. ಕೆಲವರಿಗೆ ಇಲ್ಲಿ ದೊಡ್ಡ ಪ್ರಮಾಣದಲ್ಲಿ ಫೈನಾನ್ಸ್ ಲಾಸ್ ಆಗಿದೆ ನಿಮ್ಗೆ, ಇನ್ ಕೆಲವರಿಗೆ ತುಂಬಾ ನಿಮ್ಗೆ ತಲೆನೋವು ಅಥವಾ ಹೆಲ್ತ್ ಪ್ರಾಬ್ಲಮ್ ಬಂದಿರ್ಬೋದು, ಇನ್ ಕೆಲವರಿಗೆ ಇದರಿಂದ ಅಂದ್ರೆ ತುಂಬಾ ಮನಸ್ಸಿಗೆ ನೋವಾಗಿರ್ಬೋದು. ಕೆಲವರಿಗೆ ಇಲ್ಲಿ ನಿಮ್ಗೆ ರಿಲೇಶನ್ಶಿಪ್ ಅಲ್ಲಿ ಯಾರೋ ಮೋಸ ಮಾಡಿದ್ದಾರೆ, ಫೈನಾನ್ಸ್, ರಿಲೇಶನ್ಶಿಪ್, ಹೆಲ್ತ್ ಪ್ರಾಬ್ಲಮ್, ಇಲ್ಲೆಲ್ಲಾನು ಇದೆ. ಇದೊಂಥರ ನಿಮ್ದು ಏನ್ ಹೇಳ್ತಿದ್ದಾರೆ, ಇಲ್ಲಿ ಅವೇಕನಿಂಗ್ ಆಗ್ತಾ ಇದೆ, ನಿಮ್ಗೆ ಸೋಲ್ ಶಾಕ್ ಬಂದಿದೆ. ಫೈಲ್ 3 ಸೆಲೆಕ್ಟ್ ಮಾಡಿದವರಿಗೆ ನಿಮ್ಗೆ ಯೂನಿವರ್ಸ್ ಕಡೆಯಿಂದ ಒಂದು ದೊಡ್ಡ ಸೋಲ್ ಶಾಕ್, ಅಂದ್ರೆ ನೀವು ಯಾವುದಕ್ಕೋಸ್ಕರ ಭೂಮಿಗೆ ಬಂದಿದ್ದೀರಿ ಅದರ ಕಡೆ ನೋಡಿ ಅಂತ ಇಲ್ಲಿ ಯೂನಿವರ್ಸ್ ಹೇಳ್ತಿದ್ದಾರೆ. ಅಂದ್ರೆ ನಿಮ್ಗೆ ಇಲ್ಲಿ ಯೂನಿವರ್ಸ್ ಒಂದು ಕೀ ಕೊಡ್ತಿದ್ದಾರೆ. ಅಂದ್ರೆ ನೀವು ಟೀಚರ್ ಆಗ್ಬೇಕು, 4 ಜನಗಳಿಗೆ ಟೀಚ್ ಮಾಡ್ಬೇಕು, ಹೀಲಿಂಗ್ ಕೊಡ್ಬೇಕು, ಧರ್ಮಗುರುಗಳಾಗ್ಬೇಕು ಅಂತ ಹೇಳಿ, ಅಥವಾ ನೀವು ಸನ್ಯಾಸಿ ತರ, ಅಂದ್ರೆ ಏನ್ ಹೇಳ್ತಾರೆ ಸನ್ಯಾಸಿ ತರ ಅಂತ ಹೇಳಿದ್ರೆ ನೀವು ಒಂಥರ ಸ್ಪಿರಿಚುವಲ್ ಜರ್ನಿ ಕಡೆ ನೋಡ್ಬೇಕು ಅನ್ನೋದು ದೇವರ ಇಚ್ಛೆ. ಸೊ ಈ ತರ ನಿಮ್ಗೆ ದೇವರು ಇಲ್ಲಿ ದೊಡ್ಡ ಸೋಲ್ ಶಾಕ್ ಕೊಡ್ತಿದ್ದಾರೆ. ಸೋಲ್ ಶಾಕ್ ಕೊಟ್ಟು ನಿಮ್ಮನ್ನು ಅಂದ್ರೆ ನಿಮ್ಮ ಜರ್ನಿ ಕಡೆ, ಸ್ಪಿರಿಚುವಲ್ ಜರ್ನಿ ಕಡೆ ನೋಡುವ ಹಾಗೆ ಮಾಡ್ತಿದ್ದಾರೆ. ತುಂಬಾ ನಿಮ್ಮ ಜೀವನದಲ್ಲಿ ಈಗ ತುಂಬಾ ಪೇನ್ಫುಲ್ ನಿಮ್ಗೆ ಸಿಚುವೇಶನ್ ಇದ್ದಿರ್ಬೋದು. ಅಂದ್ರೆ ಇಲ್ಲೊಂಥರ ದೊಡ್ಡ ಲಾಸ್ ಅಂತಲೇ ಹೇಳ್ಬೋದು. ರಿಲೇಶನ್ಶಿಪ್, ಫೈನಾನ್ಸ್, ಹೆಲ್ತ್ ಎಲ್ಲಾನು ನಿಮ್ಗೆ ಲಾಸ್ ಆಗಿದೆ ಇಲ್ಲಿ. ಸೊ ಯೂನಿವರ್ಸ್ ನಿಮ್ಗೆ ಒಂದು ಕೀ ಕೊಡ್ತಿದೆ. ನಿಮ್ ಜೀವನದಲ್ಲೊಂದು ಏನ್ ಹೇಳ್ತಾರೆ, ನಿಮ್ ಲೈಫೇ ಒಂಥರ 365 ಡಿಗ್ರಿ ಚೇಂಜ್ ಆಗ್ತಿದೆ. ಇಲ್ಲಿ ಒಂದು ಹೊಸ ಕೀ ಕೊಡ್ತಿದ್ದಾರೆ ಯೂನಿವರ್ಸ್. ಕೆಲವರು ಟ್ವಿನ್ ಫ್ಲೇಮ್ಸ್ ಇದ್ರೂ ಇರ್ಬೋದು, ನೀವು ಕೆಲವರು ಸ್ಪಿರಿಚುವಲ್ ಜರ್ನಿಯಲ್ಲಿ ಇರ್ಬೋದು, ಕೆಲವರು ನೀವು ಇಲ್ದೇನೆ ಇದ್ದಿರ್ಬೋದು. ಇಲ್ಲಿ ನಿಮ್ಗೆ 2 ಕೀ ಕೊಡ್ತಿದ್ದಾರೆ ಯೂನಿವರ್ಸ್. ಅಂದ್ರೆ ನೀವು ಮೋಸ್ಟ್ಲಿ ಏನ್ ಹೇಳ್ತಾರೆ, ನೀವು ಈ ಭೂಮಿ ಮೇಲೆ ಇದ್ದು ನೀವು ಬಾಳ್ಲಿಕ್ಕೆ ಬಂದವರಲ್ಲ. ನೀವು ಅಂದ್ರೆ ಜನಗಳ ಕಡೆ ನೋಡ್ಬೇಕು, ಯೂನಿವರ್ಸ್ ಕಡೆ ನೋಡ್ಬೇಕು ಅನ್ನೋದು ಇಲ್ಲಿ ದೇವರ ಇಚ್ಛೆ. ತುಂಬಾನೇ ನಿಮ್ ಲೈಫ್ ಅಲ್ಲಿ ಪ್ರಾಬ್ಲಮ್ ಆಗಿದೆ, ಕೆಲವರಿಗೆ, ಎಲ್ರಿಗೂ ಅಲ್ಲ. ಇದೊಂಥರ ಈ ಆಘಾತ ನಿಮ್ಗೆ ತಡ್ಕೊಳ್ಲಿಕ್ಕೆ ಆಗ್ಲಿಕ್ಕೂ ಇಲ್ಲ. ಎಲ್ಲಾನು ನಂಬಿದವರು ಮೋಸ ಮಾಡಿರ್ಬೋದು. ಇಲ್ಲಿ ಎಲ್ಲಾ ಕಡೆಯಿಂದ ಎಟ್ ಎ ಟೈಮ್ ನಿಮ್ ಮೇಲೆ ಅಟ್ಯಾಕ್ ಆಗಿದೆ ಇಲ್ಲಿ. ಅಂದ್ರೆ ಒಂದೊಂದಲ್ಲ, ಹೆಲ್ತ್, ಫೈನಾನ್ಸ್, ರಿಲೇಶನ್ಶಿಪ್ ಎಟ್ ಎ ಟೈಮ್ ನಿಮ್ ಜೀವನದಲ್ಲಿ ಮುಗ್ದೋಗಿದೆ ಎಲ್ಲಾನು. ತುಂಬಾ ದೊಡ್ಡ ಫೈನಾನ್ಸ್ ಲಾಸ್, ತುಂಬಾ ಹೆಲ್ತ್ ಪ್ರಾಬ್ಲಮ್, ತುಂಬಾ ಪೇನ್ಫುಲ್ ಸಿಚುವೇಶನ್ ನಿಮ್ ಜೀವನದಲ್ಲಿ. ಫೈಲ್ ನಂಬರ್ 3 ಇದೆಲ್ಲ ನಿಮ್ ಜೀವನದಲ್ಲಿ ಎಂಡ್ ಆಗ್ತಿದೆ. ನಿಮ್ದೊಂದು ಕರ್ಮ ಕ್ಲಿಯರ್ ಅಂತಲೇ ಹೇಳ್ಬಹುದು. ಯೂನಿವರ್ಸ್ ನಿಮ್ಗೆ ಕೀ ಕೊಡ್ತಿದ್ದಾರೆ, ಕೀ ಓಪನ್ ಮಾಡಿ. ಅಂದ್ರೆ ನೀವಿಲ್ಲಿ ಎಲ್ಲ ಕಡೆ 2 ಕಾಣಿಸ್ತಿದೆ. ನೀವಿಲ್ಲಿ ಕೆಲವರು ಟ್ವಿನ್ ಫ್ಲೇಮ್ಸ್ ಅಂತ ಇದ್ದೇ ಇದ್ದೀರಿ. ನೀವಿಲ್ಲಿ ಬಂದದ್ದು ಯಾವ ವಿಷಯಕ್ಕೋಸ್ಕರ ನೋಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ಇಲ್ಲಿ. ನಿಮ್ಮ ಅಂದ್ರೆ ಸೋಲ್ ಪರ್ಪಸ್ ಕಡೆ ನೋಡಿ ಅಂತ ಹೇಳಿ ಯೂನಿವರ್ಸ್ ಹೇಳ್ತಿದ್ದಾರೆ ಇಲ್ಲಿ. ನಿಮ್ಗೆ ಯೂನಿವರ್ಸ್ ಮೆಸೇಜ್ ತೆಗಿತಿದ್ದೇನೆ, ಅದರಲ್ಲೇ ಬಂತು ಯೂನಿವರ್ಸ್ ಮೆಸೇಜ್. ತುಂಬಾ ದೊಡ್ಡ ಚೇಂಜಸ್. ನಂಬರ್ 3 ಯೂನಿವರ್ಸ್ ಮೆಸೇಜ್. ಖಂಡಿತ ರೀಬರ್ತ್ ಎನರ್ಜಿ ಇದೆ ಇಲ್ಲಿ. ಮೆಚೂರಿಟಿ. ಇಲ್ಲಿ ಹೇಗಂತ ಹೇಳಿದ್ರೆ, ಈಗ ಯೂನಿವರ್ಸ್ ಹೇಳಿದ್ರೆ ನೀವು ತುಂಬಾ ಎಕ್ಸಾಸ್ಟ್ ಆಗಿರ್ಬೋದು. ಅಂದ್ರೆ ಈ ಹಿಂದೆ ಆದ ನೋವಿನಿಂದಾಗಿ, ಆಘಾತಗಳಿಂದಾಗಿ ನಿಮ್ಗೆ ರಿಕವರಿ ಆಗ್ಲಿಕ್ಕೆ, ಅಂದ್ರೆ ಮೇಲೆ ಬರ್ಲಿಕ್ಕೆ ಆಗದೆ ನೀವು ಒದ್ದಾಡ್ತಿರ್ಬೋದು. ಅಂದ್ರೆ ಹೇಗೆ ಮೇಲೆ ಬರ್ಲಿ, ಅಥವಾ ನೀವು ಇಲ್ಲಿ ನೀವು ಯಾರ ಬಗ್ಗೆ ತುಂಬಾ ಓವರ್ ಥಿಂಕ್ ಮಾಡ್ತಿರ್ಬೋದು. ಅಂದ್ರೆ ಯಾವ್ದೋ ರಿಲೇಶನ್ಶಿಪ್ ಬಗ್ಗೆ ಇರ್ಲಿ, ಅಥವಾ
ನಿಮ್ಗೆ ಅವ್ರ ಬಗ್ಗೆ ಕನಸು ಬೀಳ್ತಿರ್ಬೋದು ಅಥವಾ ನೀವು ಅವ್ರ ಬಗ್ಗೆ ಕನಸು ಕಾಣ್ತಿರ್ಬೋದು. ಇಲ್ಲಿ ತುಂಬಾ ಎಕ್ಸಾಸ್ಟ್ ಎನರ್ಜಿ ಇದೆ, ತುಂಬಾನೇ ನೀವು ಸೋತು ಹೋಗಿದ್ದೀರಿ ಜೀವನದಲ್ಲಿ. ಒಬ್ಬರೇ ಇದ್ದಿರ್ಬೋದು, ಒಬ್ಬರೇ ಇದ್ಕೊಂಡು ಈಗ ನಿಮ್ಗೆ ಸ್ಪಿರಿಚುವಾಲಿಟಿ ಅಂದ್ರೆ ದೇವರ ಕಡೆ ಈಗ ನೀವು ನೋಡ್ತಿರ್ಬೋದು. ಇಲ್ಲೊಂಥರ ರೀಬರ್ತ್ ಎನರ್ಜಿ ಇದೆ, ಅಂದ್ರೆ ನಿಮ್ಗೆ ಇಲ್ಲಿ ದೇವರು ಸೆಕೆಂಡ್ ಚಾನ್ಸ್ ಕೊಡ್ತಾರೆ. ಇದೊಂಥರ ಪವರ್ಫುಲ್ ರೀಬರ್ತ್ ಎನರ್ಜಿ. ಎಲ್ಲವನ್ನು ಅಂದ್ರೆ ಇದೊಂಥರ ಸಿಂಹದಂತ ಶಕ್ತಿ ಅಂತಲೇ ಹೇಳ್ಬೋದು. ನಿಮ್ಗೆ ಒಂದು ಸ್ಟ್ರೆಂತ್ ಬರ್ತಾ ಇದೆ, ಸಿಂಹದಂತ ಶಕ್ತಿ. ಹೇಗಂತ ಹೇಳಿದ್ರೆ ಇಲ್ಲಿ ನೀವು ನೋಡಿರ್ಬೋದು, ಕಲ್ಲಿನಲ್ಲಿ ಒಂದು ಗಿಡ ಬಂದರಲ್ಲಿ ಹೂ ಅರಳ್ತಾ ಇದೆ ತುಂಬಾ. ಅಂದ್ರೆ ಈ ನಿಮ್ಮ ಜೀವನ ಅಂದ್ರೆ ನೀವು ಹೆದರ್ಕೊಂಡು ನೀವು ಹಿಂದೆ ಸಾಗ್ಬೇಡಿ ಅಂತ ಹೇಳ್ತಿದ್ದಾರೆ. ನಿಮ್ಮ ಜೀವನ ಅಂದ್ರೆ ದೇವರ ಇಚ್ಛೆ ಏನಿದೆ ಅಂತ ಹೇಳಿದ್ರೆ, ನಿಮ್ಗೆ ಈಗ ಕಷ್ಟಗಳು ಕೊಟ್ಟಿರ್ಬೋದು, ಆ ಕಷ್ಟದಲ್ಲೂ ನಿಮ್ಗೆ ಮೇಲೆದ್ದು ಬಂದು ನಿಮ್ಮ ಜೀವನವನ್ನು ಬೆಳಗುವ ಶಕ್ತಿ ನಿಮ್ಮಲ್ಲಿದೆ ಅಂತ ಹೇಳ್ತಿದ್ದಾರೆ. ಕಷ್ಟಗಳು ಬಂತು ಅಂತ ಹೇಳಿದ ತಕ್ಷಣ ಒಬ್ಬರೇ ಇಟ್ಕೊಂಡು ತುಂಬಾ ಎಕ್ಸಾಸ್ಟ್ ಆಗಬೇಡಿ ಅಥವಾ ಓವರ್ ಥಿಂಕ್ ಮಾಡಬೇಡಿ. ಸೊ ಇಲ್ಲಿ ನಿಮ್ಗೆ ಯಾವುದೋ ಒಂದು ನಿಮ್ಗೆ ಇಲ್ಲಿ ಏನ್ ಹೇಳ್ತಿದ್ದಾರೆ, ನಿಮ್ಮನ್ನ ಇಲ್ಲಿ ಯೂನಿವರ್ಸ್ ನಿಮ್ಗೆ ಇಲ್ಲಿ ಕರಿತಿದ್ದಾರೆ. ಇಲ್ಲಿ ಯೂನಿವರ್ಸ್ ಕಾಲ್ ಬರ್ತಾ ಇದೆ ನಿಮ್ಗೆ. ಸೊ ಯೂನಿವರ್ಸ್ ಕಡೆ ನೋಡಿ ಅಂತ ಹೇಳ್ತಿದ್ದಾರೆ. ಇದೊಂಥರ ಸೆಕೆಂಡ್ ಚಾನ್ಸ್ ಕೊಡ್ತಿದ್ದಾರೆ. ಟ್ರಸ್ಟ್ ಇಡಿ, ಅಂದ್ರೆ ಯೂನಿವರ್ಸ್ ಮೇಲೆ ಟ್ರಸ್ಟ್ ಇಡಿ. ಈ ಹಿಂದೆ ನಿಮ್ ಜೀವನದಲ್ಲಿ ಇಷ್ಟೆಲ್ಲ ದೊಡ್ಡ ದೊಡ್ಡ ಘಟನೆಗಳು ನಡೆದಿರ್ಬೋದು. ಸಾರಿ, ಅಂದ್ರೆ ನೀವು ತಿಳ್ಕೊಂಡಿದ್ದೀರಿ ನನ್ನ ಜೀವನ ಇಷ್ಟೇ, ನಿಮ್ಗೆ ಈಗ ಎಲ್ಲ ಕೊಟ್ಟಿರ್ಬೋದು ದೇವರು ಎಲ್ಲಾನು. ಅಂದ್ರೆ ನನ್ನ ಜೀವನ ಇಷ್ಟೇ ಅಂತೇಳಿ ನೀವು ಇನ್ನೂ ಎತ್ತರಕ್ಕೆ ಮೇಲೆ ಏರ್ಬೇಕಾದವರು, ಇನ್ನೂ ಅಂದ್ರೆ ನೀವು ಆಕಾಶದ ಎತ್ತರಕ್ಕೆ ನೀವು ಹಾರಬೇಕಾದವರು. ನಿಮ್ಮ ಜೀವನ ಇಷ್ಟೇ ಅಲ್ಲ, ನಿಮ್ ಜೀವನ ಇನ್ನೂ ಅಂದ್ರೆ ಬಿಗ್ ಪಿಕ್ಚರ್ ನೋಡಿ ಅಂತ ಹೇಳ್ತಿದ್ದಾರೆ. ಅಂದ್ರೆ ಯಾವುದೋ ಒಂದು ದೊಡ್ಡ ಉದ್ದೇಶಕ್ಕೋಸ್ಕರ ನೀವು ಬಂದಿದ್ದೀರಿ. ಇಲ್ಲಿ ಕೆಲವರು ನೀವು ಇನ್ಫ್ಲುಯೆನ್ಸ್ ಇದ್ರೆ ಇರ್ಬೋದು, ತುಂಬಾ ಅವ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀರಿ. ಅಂದ್ರೆ ಯೂನಿಯನ್ ಬಗ್ಗೆ ಯೋಚನೆ ಮಾಡ್ತಿದ್ದೀರಿ. ಅದ್ರ ಬಗ್ಗೆ ನಿಮ್ಗೆ ತುಂಬಾ ಇಲ್ಲಿ ಇಂಟೆನ್ಸಿವ್, ಅಂದ್ರೆ ನಿಮ್ಗೆ ಆ ಎನರ್ಜಿ ನಿಮ್ಮನ್ನು ಎಳಿತಾ ಇದ್ದಿರ್ಬೋದು. ನೋಡ್ತಿರುವವರು ನೀವು ಡಿವೈನ್ ಮ್ಯಾಸ್ಕುಲೈನ್ ಇರ್ಬೋದು, ನಿಮ್ಮನ್ನು ಫ್ಯಾಮಿಲಿಯನ್ ಎನರ್ಜಿ ತುಂಬಾ ಎಳಿತಾ ಇದ್ದಿರ್ಬೋದು. ಅಥವಾ ಇಲ್ಲಿ ಕೆಲವರಿಗೆ ಯೂನಿವರ್ಸ್ ಬಂದು ನನ್ನ ಕಡೆ ನೋಡು ಅಂತ ಹೇಳ್ತಿದ್ದಾರೆ. ನಿಮ್ಗೆ ಏನು ಕಷ್ಟ ಕೊಟ್ಟರು ಅದರಿಂದ ನೀವು ಮೇಲೆದ್ದು ಬರ್ಬೇಕು ಅಂತ ಹೇಳ್ತಿದ್ದಾರೆ. ನಿಮ್ ಜೀವನ ಒಂಥರ ಫುಲ್ ಚೇಂಜ್ ಆಗ್ತಾ ಇದೆ. ಸೊ ಅಂದ್ರೆ ಇಲ್ಲಿ ಈ ಕಲ್ಲಿನ ನಡುವೆ ಹುಟ್ಟಿದ ಗಿಡಕ್ಕೆ ಯಾರು ನೀರು ಹಾಕೋದಿಲ್ಲ ಅಥವಾ ಈ ಗಿಡಕ್ಕೆ ಯಾರು ಇದು ಮಾಡೋರಿಲ್ಲ. ತನ್ನಷ್ಟಕ್ಕೆ ತಾನೇ ಆ ಕಲ್ಲಿನ ನಡುವಿಂದ ಗಿಡ ಎದ್ದು ಬಂದು ಹೂ ಅರಳ್ತದೆ. ಹಾಗೆ ನಿಮ್ ಜೀವನನು ಯಾರ ಸಹಾಯನೂ ಇಲ್ಲದೆ ನೀವು ಮೇಲೆ ಬರ್ಬೇಕು, ನೀವು ಅರಳ್ಬೇಕು, ನೀವು ಆಕಾಶದೆತ್ತರಕ್ಕೆ ಹಾರಬೇಕು ಅಂತ ಹೇಳ್ತಾರೆ. ಇದೊಂಥರ ನಿಮ್ಗೆ ರೀಬರ್ತ್ ಎನರ್ಜಿ, ಸೆಕೆಂಡ್ ಚಾನ್ಸ್ ಕೊಡ್ತಿದ್ದಾರೆ. ಸೊ ಒಬ್ಬರೇ ಇದ್ದಿರ್ಬೋದು. ಸೊ ನೀವು ಟ್ರಸ್ಟ್ ಇಡಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ಮೆಚೂರಿಟಿಗೆ ಬನ್ನಿ, ಅಂದ್ರೆ ನೀವು ಯಾವ ಉದ್ದೇಶಕ್ಕೋಸ್ಕರ ಬಂದಿರಿ ನಿಮ್ಮನ್ನು ನೀವು ಅಂದ್ರೆ ನರ್ಚರಿಂಗ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಅಂದ್ರೆ ನಿಮ್ಮ ಜೀವನ ಹೂವಿನ ತರ ಅರಳ್ಬೇಕೆ ಹೊರತು ನೀವಿಲ್ಲಿ ತುಂಬಾ ದುಃಖದಲ್ಲಿ ಇರ್ಬೇಡಿ, ನರಳಾಡ್ಬೇಡಿ ಅಂತ ಹೇಳ್ತಿದ್ದಾರೆ. ನಿಮ್ಮನ್ನೊಂಥರ ನರ್ಚರಿಂಗ್ ಮಾಡ್ಕೊಳ್ಳಿ, ನಿಮ್ಮ ಸುತ್ತ ಅಂದ್ರೆ ಹೆಲ್ತಿ ಬೌಂಡ್ರಿ ಹಾಕೊಳ್ಳಿ, ಖುಷಿಯಾಗಿರಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ತುಂಬಾ ನೀವು ಕನಸು ಕಾಣ್ತಿರ್ಬೋದು, ಕೆಲವರು ಹಗಲು ಕನಸು ಕಾಣ್ತಿರ್ಬೋದು. ಇಲ್ಲಿ ಅಂದ್ರೆ ನನ್ನ ಜೀವನದಲ್ಲಿ ಹಾಗಾಗ್ತದೆ ಹೀಗಾಗ್ತದೆ. ಇನ್ ಕೆಲವರು ನಿಮ್ಮ ಪಾರ್ಟ್ನರ್ ಬಗ್ಗೆ ನೀವು ಕನಸು ಕಾಣ್ತಿರ್ಬೋದು, ಯೂನಿಯನ್ಗೋಸ್ಕರ ಕಾಯ್ತಿರ್ಬೋದು. ಇನ್ ಕೆಲವರಿಗೆ ನಿಮ್ಮ ಟ್ವಿನ್ ಫ್ಲೇಮ್ಸ್ ಯಾರಂತ ಗೊತ್ತಾಗಿರ್ಬೋದು, ಅವ್ರ ಬಗ್ಗೆ ನೀವು ಈಗ ಯೋಚನೆ ಮಾಡ್ತಿರ್ಬೋದು. ಇಲ್ಲಿ ತುಂಬಾ ಎನರ್ಜಿ ಇದೆ ಅವರದ್ದು, ತುಂಬಾ ನಿಮ್ಗೆ ಅವರ ಎನರ್ಜಿ ಅವ್ರ ಕಡೆ ನಿಮ್ಮನ್ನು ಸೆಳಿತಾ ಇದೆ. ಏನಾಗ್ತದೆ ಅಂತ ಹೇಳಿ ನೋಡುವ. ಇಲ್ಲಿ ಫೈಲ್ ನಂಬರ್ 3. ಇನ್ ಕೆಲವರಿಗೆ ಯೂನಿವರ್ಸ್ ಕರೆಕ್ಟ್, ಇಲ್ಲಿ ಟ್ವಿನ್ ಫ್ಲೇಮ್ಸ್ ಇದ್ದಾರೆ. ರಿಯೂನಿಯನ್ಗೋಸ್ಕರ ನೀವು ಕಾಯ್ತಾ ಇದ್ದಿರ್ಬೋದು, ಅವ್ರ ಬಗ್ಗೆ ನೀವು ಕನಸು ಕಾಣ್ತಾ ಇದ್ದೀರಿ. ರಿಯೂನಿಯನ್, ರೀಕನ್ಸಿಲಿಯೇಷನ್ ಇರ್ಬೋದು, ಇದೊಂಥರ ಪರ್ಮನೆಂಟ್ ಹಾರ್ಮನಿ ಇರ್ಬೋದು ನಿಮ್ದು. ಇಲ್ಲಿ ಹೇಗಂತ ಹೇಳಿದ್ರೆ, ಈಗ ನೀವು ನಿಮ್ಮ ಕಷ್ಟಗಳು ನಿಮ್ಗೆ ತುಂಬಾ ಕಷ್ಟ ಅಂತ ಅನಿಸ್ತಿರ್ಬೋದು. ನಿಮ್ಗೆ ಯಾರಾದ್ರೂ ಮೋಸ ಮಾಡಿರ್ಬೋದು, ಯಾವ್ದು ನಿಮ್ಗೆ ಇನ್ಕಂಪ್ಲೀಟ್ ಎಲ್ಲ ನೀವು ಓಡಿ ಹೋಗ್ತಿರ್ಬೋದು. ಈ ನೋವು ಸಹಿಸ್ಕೊಳಕ್ಕಾಗತ್ತೆ, ನಂಗೆ ಈ ಜೀವನನೇ ಬೇಡ, ಈ ಕಷ್ಟಗಳೇ ಬೇಡ, ಎಲ್ಲರೂ ಓಡಿ ಹೋಗುವಂತ ನಿಮ್ಗೆ ಅನಿಸ್ತಿರ್ಬೋದು. ಆದ್ರೆ ಇಲ್ಲಿ ಯೂನಿವರ್ಸ್ ಹೇಳ್ತಿದ್ದಾರೆ, ಅಂದ್ರೆ ನಿಮ್ಗೆ ತುಂಬಾ ಕನ್ಫ್ಯೂಷನ್, ಯಾವ ಕಡೆ ಹೋಗ್ಲಿ, ಏನ್ ಮಾಡ್ಲಿ, ಯಾವ ಸೆಲೆಕ್ಟ್ ಮಾಡ್ಲಿ, ಚಾಯ್ಸ್ ಇದೆ ನಿಮ್ಗೆ. ತುಂಬಾ ಭ್ರಮೆ ಇರ್ಬೋದು, ಯಾವ್ದಾದ್ರು ಒಂದು ನಿಮ್ಗೆ ಇಲ್ಯೂಷನ್ ಇರ್ಬೋದು, ಭ್ರಮೆ, ಈ ಭೂಮಿ ಮೇಲೆ ಇರೋದೇ ಸತ್ಯ ಅಂತ ಹೇಳಿ. ಸೊ ಆ ಭ್ರಮೆ ಎಲ್ಲ ನಿಮ್ದು ಕ್ಲಿಯರ್ ಆಗ್ತಾ ಇದೆ. ನಿಮ್ದು ಒಂದು ಹೊಸ ಏನ್ ಹೇಳ್ತಾರೆ, ಒಂದು ಹೊಸ ಅವೇಕನಿಂಗ್ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ ಯೂನಿವರ್ಸ್. ನೀವು ಲೈಮ್ ಲೈಟಿಗೆ ಬರೋರಿದ್ದೀರಿ. ನಿಮ್ದೊಂಥರ ಹೊಸ ಕ್ರಿಯೇಟಿವಿಟಿ ಬರ್ತದೆ, ಒಂದು ಹೊಸ ಪ್ಯಾಷನ್ ಬರ್ತದೆ ನಿಮ್ಗೆ. ಸೊ ಇಲ್ಲಿ 4 ಇಂಪಾರ್ಟೆಂಟ್, 4, 8 ನಿಮ್ಗೆ ತುಂಬಾ ಇಂಪಾರ್ಟೆಂಟ್. ನಿಮ್ಗೆ 11 ನಂಬರ್ ತುಂಬಾ ಕಾಣಿಸ್ತಿರ್ಬೋದು. ಇಲ್ಲಿ 4 ಮತ್ತೆ 8 ತುಂಬಾ ಇಂಪಾರ್ಟೆಂಟ್ ಇದೆ. ಇಲ್ಲಿ 7, 4, 8, 7
ಸೊ ನಿಮ್ಗೆ ಏನಂತ ಹೇಳಿದ್ರೆ ಇಲ್ಲೊಂಥರ ಪರ್ಮನೆಂಟ್ ಯೂನಿಯನ್ ಇದೆ, ತುಂಬಾ ಫಾಸ್ಟ್ ಆಗಿ ಆಗ್ತದೆ ಈ ಯೂನಿಯನ್. 8 ವಾರ ಇರ್ಬೋದು, ಕೆಲವರಿಗೆ 8 ದಿವಸ ಇರ್ಬೋದು, 2 ವಾರ ಇರ್ಬೋದು, 2 ದಿವಸ ಇದ್ದಿರ್ಬೋದು. ಈ ಯೂನಿಯನ್ ನಂತರ ನಿಮ್ದು ಒಂದು ಹೊಸ ಫ್ಯಾಮಿಲಿ ಕ್ರಿಯೇಷನ್ ಆಗ್ತದೆ, ಒಂದು ಸ್ಟ್ರೆಂತ್ ಅಂಡ್ ಸ್ಟೆಬಿಲಿಟಿ ಬರ್ತದೆ. ನೀವೊಂಥರ ಸೆಲೆಬ್ರೇಷನ್ ಮಾಡೋರಿದ್ದೀರಿ. ಇದೊಂಥರ ಏನ್ ಹೇಳಿದ್ರೆ ಈ ಯೂನಿಯನ್ ನಿಮ್ಗೆ ಯೂನಿವರ್ಸ್ ಕಡೆಯಿಂದ ಬ್ಲೆಸ್ಸಿಂಗ್ಸ್ ನಿಮ್ಗೆ. ಅಂದ್ರೆ ಹೇಗೆ ಹೇಳ್ತಿದ್ದಾರೆ, ಯೂನಿಯನ್ ನಂತರ ನಿಮ್ದು ಅಂದ್ರೆ ಏನ್ ಹೇಳ್ತಾರೆ, ನಿಮ್ದು ಸೋಲ್ ಗ್ರೋತ್ ಆಗ್ತದೆ. ನಿಮ್ದು ಮೋಸ್ಟ್ಲಿ ಕೆಲವರು ಟ್ವಿನ್ ಫ್ಲೇಮ್ಸ್ ಇದ್ದಾರೆ ಇಲ್ಲಿ. ನೀವು ಸ್ಟಾರ್ ಸೀಡ್ಸ್ ಇರ್ಬೋದು, ಯಾರು ಬೇಕಾದ್ರೂ ಇರ್ಬೋದು, ಅಥವಾ ನೀವು ಸ್ಪಿರಿಚುವಲ್ ಜರ್ನಿಯಲ್ಲಿ ಇಲ್ಲದೇನೆ ಇದ್ದಿರ್ಬೋದು. ಇದು ನಿಮ್ಗೆ ಯಾವ್ದು ಬೇಕು ಅದನ್ನು ತಕೊಳ್ಳಿ. ಇಲ್ಲಿ ಕೆಲವರದ್ದು ಇನ್ನರ್ ಯೂನಿಯನ್ ಇದೆ, ಇನ್ ಕೆಲವರದ್ದು ಪರ್ಮನೆಂಟ್ ಯೂನಿಯನ್ ಪ್ಲಸ್ ನಿಮ್ಗೆ ಮ್ಯಾರೇಜ್ ಆಗ್ತದೆ, ಇನ್ ಕೆಲವರು ಮನೆ ಕಟ್ಟಬಹುದು. ಇದೊಂಥರ ಸ್ಟ್ರಾಂಗ್ ಅಂಡ್ ಸ್ಟೆಬಿಲಿಟಿ, ಇದೊಂಥರ ಸ್ಟ್ರಾಂಗ್ ಯೂನಿಯನ್, ಸ್ಟ್ರೆಂತ್ ಅಂಡ್ ಸ್ಟೆಬಿಲಿಟಿ ಬಂದು ನೀವೊಂಥರ ಎಂಜಾಯ್ ಮಾಡೋರಿದ್ದೀರಿ. ಸೊ ಇಲ್ಲಿ ಕೆಲವರು ನೀವು ಅಸ್ಟ್ರಾಲಜಿ ಕಲಿಬಹುದು, ಇಲ್ಲಿ ತುಂಬಾನೇ ಸ್ಟ್ರೆಂತ್ ಬರ್ತಿದೆ ನಿಮ್ಗೆ, ತುಂಬಾನೇ ಎಜುಕೇಶನ್ ಕಂಟಿನ್ಯೂ ಆಗ್ತದೆ ಇಲ್ಲಿ. ಕೆಲವರದ್ದು ನಕ್ಷತ್ರಗಳ ಬಗ್ಗೆ ಕಲಿಬಹುದು. ಇನ್ನು ಕೆಲವರು ನಿಮ್ಮ ಎಜುಕೇಶನ್ ಬೇರೆದ್ರಲ್ಲಿ ನೀವು ಎಜುಕೇಶನ್ ಕಂಟಿನ್ಯೂ ಮಾಡ್ಬೋದು, ನೀವು ಮಾಸ್ಟರ್ ಆಗ್ಬೋದು. ಸೊ ತುಂಬಾ ಫಾಸ್ಟ್ ಎನರ್ಜಿ ಇದೆ. ಕೆಲವರು ಇಲ್ಲಿ ಟ್ರಿಪ್ ಹೋಗ್ಬೋದು, ನೀವು ನಿಮ್ಮ ಪಾರ್ಟ್ನರ್ ಜೊತೆ ಟ್ರಿಪ್ ಹೋಗಿ ಎಂಜಾಯ್ ಮಾಡ್ಬೋದು. ಇನ್ನು ಕೆಲವರಿಗೆ ಇಲ್ಲಿ ಮ್ಯಾರೇಜ್ ಇದೆ, ನಿಮ್ಮ ಪಾರ್ಟ್ನರ್ ಜೊತೆ ನಿಮ್ಗೆ ಮ್ಯಾರೇಜ್ ಇದೆ ಇಲ್ಲಿ. ತುಂಬಾ ಫಾಸ್ಟ್ ಯೂನಿಯನ್ ಇದು, ತುಂಬಾ ಫಾಸ್ಟ್ ಆಗ್ತದೆ ನಿಮ್ ಜೀವನದಲ್ಲಿ. ಎಲ್ರಿಗೂ ಅಲ್ಲ, ಕೆಲವರಿಗೆ ಮಾತ್ರ. ಇನ್ ಕೆಲವರಿಗೆ ನಿಮ್ಮ ಪಾರ್ಟ್ನರ್ ಫ್ಯಾಮಿಲಿ ಪಾರ್ಟ್ನರ್ ಇರ್ಬೋದು. ಇವರು ಬಂದು ವಾಪಸ್ ನಿಮ್ ಜೊತೆ ರಿಯೂನಿಯನ್ ಆಗ್ತಾರೆ. ಅಂದ್ರೆ ಇವರು ನಿಮ್ಮನ್ನು ಬಿಟ್ಟು ನಿಮ್ಗೆ ಮೋಸ ಮಾಡಿರ್ಬೋದು, ನಿಮ್ಮನ್ನು ಬಿಟ್ಟು ಹೋಗಿರ್ಬೋದು. ಇವರು ಕೆಲವರಿಗೆ ವಾಪಸ್ ಬರ್ತಿದ್ದಾರೆ, ನಿಮ್ ಜೊತೆ ಯೂನಿಯನ್ ಆಗ್ತಿದ್ದಾರೆ ಕೆಲವರಿಗೆ. ಇದೊಂಥರ ನಿಮ್ ಜೀವನದಲ್ಲಿ ಒಂದು ಸ್ಟ್ರಗಲ್ ಎಂಡ್ ಅಂತಲೇ ಹೇಳ್ಬೋದು. ಒಂದು ತುಂಬಾ ಸ್ಟ್ರಗಲ್ ಮಾಡ್ತಿದ್ದೀರಿ ಈಗ ಜೀವನದಲ್ಲಿ, ಒಂದು ಎಂಡ್ ಆಗ್ತಿದೆ ನಿಮ್ಗೆ. ಪೆಂಡುಲಮ್ ರೀಡಿಂಗ್ ತೆಗಿತಿದ್ದೇನೆ ಯೂನಿವರ್ಸ್ ಕಡೆಯಿಂದ. ಒಂದು ಕ್ವಶನ್ ಕೇಳ್ಬೋದು ಫೈಲ್ ನಂಬರ್ 3 ಸೆಲೆಕ್ಟ್ ಮಾಡಿದವರಿಗೆ. ಫೈಲ್ ನಂಬರ್ 3 ಸೆಲೆಕ್ಟ್ ಮಾಡಿದವರಿಗೆ ಕ್ವಶನ್ ಅಥವಾ ಆನ್ಸರ್. ಫೈಲ್ ನಂಬರ್ 3 ನಿಮ್ಮ ಕ್ವಶನ್ಗೆ ಆನ್ಸರ್. ಎಸ್ ಅಂತ ಹೇಳಿ ಬಂದಿದೆ, ಮಂಡೇ ಎಸ್. ಅದರ ಮೇಲೆ ನಾನು ಪೆಂಡುಲಮ್ ಇಡ್ತಿದ್ದೇನೆ. ಎಸ್ 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 ಅಂತ ಹೇಳಿ ಬರ್ತಾ ಇದೆ ನಿಮ್ಗೆ. ಯೂನಿವರ್ಸ್ ಕಡೆಯಿಂದ ಎಸ್ ಅಂತ ಹೇಳಿ ಬಂದಿದೆ. ಇಲ್ಲಿ ಕೆಲವರದ್ದು ಏನಂತ ಹೇಳಿದ್ರೆ, ನಿಮ್ದು ಸಿಂಹ ರಾಶಿ ಅಥವಾ ಲಗ್ನ ಇದ್ದಿರ್ಬೋದು. ನಿಮ್ಗೆ ಸೋಮವಾರ ತುಂಬಾ ಇಂಪಾರ್ಟೆಂಟ್. ನಿಮ್ಗೆ ಡಿಸೆಂಬರ್, ಜನವರಿ, ಫೆಬ್ರವರಿ ಈ ತಿಂಗಳು ತುಂಬಾ ಇಂಪಾರ್ಟೆಂಟ್ ಇರ್ತದೆ. ನಿಮ್ಮ ಅಕ್ಷರ JKLMNOP ಇದರಲ್ಲಿ ಇದ್ದಿರ್ಬೋದು ನಿಮ್ಮ ಅಕ್ಷರ, ಅಥವಾ ನಿಮ್ಗೆ ಬೇಕಾದವರ ಅಕ್ಷರ ಇದರಲ್ಲಿ ಇರ್ಬೋದು. JKLMNOP ಸಿಂಹ ರಾಶಿ ಅಥವಾ ಲಗ್ನ, ಅಥವಾ ನಿಮ್ದು ಧನು ರಾಶಿ ಅಥವಾ ಲಗ್ನ ಇದ್ದಿರ್ಬೋದು, ಸಜಿಟೇರಿಯಸ್. ಅಥವಾ ನಿಮ್ಮ ಚಾರ್ಟ್ ಅಲ್ಲಿ ಸಿಂಹ ಮತ್ತೆ ಧನು, ಗುರು ಮತ್ತೆ ಸೂರ್ಯ ತುಂಬಾ ಎನರ್ಜೆಟಿಕ್ ಇರ್ಬೋದು. ನೀವೊಂಥರ ಇಲ್ಲಿ ಲೀಡರ್ಶಿಪ್ ರೋಲಿಗೆ ಬರೋರಿದ್ದೀರಿ ಕೆಲವರು. ನಿಮ್ಗೆ ಎಸ್ ಅಂತ ಹೇಳ್ತಿದ್ದಾರೆ ನಿಮ್ಮ ಪ್ರಶ್ನೆಗೆ ಉತ್ತರ ಯೂನಿವರ್ಸ್ ಕಡೆಯಿಂದ. ಎಸ್, ಇಲ್ಲಿ ಬಿಗ್ ಎಸ್ ಇದೆ ನಿಮ್ಗೆ ಯೂನಿವರ್ಸ್ ಕಡೆಯಿಂದ. ಸೊ ಇದು ಫೈಲ್ ನಂಬರ್ 3 ರೀಡಿಂಗ್. ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು.